ಪ್ರಿಯ ಆಸರೆ ಟಿ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳು. ಸಂತೋಷದ ಕುಟುಂಬ ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಪ್ರಿಯರೇ, ಅನೇಕ ಸಮಯಗಳಿಂದ ಆಸರೆ ಮೂಲಕ ಈ ಸಂತೋಷದ ಕುಟುಂಬವನ್ನು ನೀವು ವೀಕ್ಷಿಸ್ತಾ ಇದ್ದೀರಿ. ಅನೇಕರ ಈ ಸಂತೋಷದ ಕುಟುಂಬದ ಬಗ್ಗೆ ಅವರ ಸಾಕ್ಷಿಯನ್ನು ಕೇಳಿ ಖಂಡಿತವಾಗಿ ನಿಮಗೆ ಇದರ ಮೂಲಕ ಉತ್ತೇಜನ ಆಗಿದೆ ನಂಬ್ತೇವೆ. ಪ್ರಿಯರೇ, ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಉಡುಪಿಯ ಮೂಡಬೆಳ್ಳೆ ಎಂಬ ಪ್ರಾಂತದಲ್ಲಿ ವಾಸಿಸುವಂಥ ಸಹೋದರ ರಮೇಶ್ ಬಿ ಶೆಟ್ಟಿ ಹಾಗೂ ಸಹೋದರಿ ಗ್ರೇಷ್ ಶೆಟ್ಟಿ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಈ ಸಂತೋಷದ ಕುಟುಂಬದ ಕಾರ್ಯಕ್ರಮಕ್ಕೆ ನಾನು ಆಸರೆ ಟಿ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ನಾನು ಸ್ವಾಗತ ಮಾಡ್ತಿದ್ದೇನೆ. ನಿಮಗೆ ಈ ಕಾರ್ಯಕ್ರಮ ಇಬ್ಬರಿಗೂ ಸ್ವಾಗತ. ಈ ಆಸರೆ ಟಿ ವಿ ಮೂಲಕ ಅನೇಕ ಸರ್ತಿ ಈ ಸಂತೋಷದ ಕುಟುಂಬ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ಅನೇಕ ನಮಗೆ ಫೋನ್ ಕರೆಗಳು ಬಂದಿಂದ ಮುಂದೆ ಕೆಲವು ಸಾಕ್ಷಿ ಅವರ ಜೀವಿತದ ಮದುವೆಯ ಜೀವಿತದ ಸಾಕ್ಷಿಯನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಅನೇಕ ಫೋನ್ ಕರೆಗಳು ನಮಗೆ ಬರ್ತದೆ. ಉತ್ತಮವಾದ ಸಾಕ್ಷ್ಯ ನಾವು ಕೇಳ್ತಾ ಇದ್ದೇವಂತ. ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ನೀವು ಇರುವುದು ನಮಗೆ ತುಂಬ ಸಂತೋಷವಾಗಿದೆ. ತಿರುಗಾವರ್ತಿ ನಾವು ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ರಮೇಶ್ ಬಿ ಶೆಟ್ಟಿ ಅಂದರೆ ಅದು ಆವಾಗಲೇ ಗೊತ್ತಾಗ್ತದೆ ಒಂದು ಹಿಂದೂ ಕುಟುಂಬದಿಂದ ಬಂದವರಂತ. ಬ್ರದರ್, ನೀವು ಯಾವ ಊರಿನವರು? ನಿಮಗೆ ಸರಿಯಾಗಿ ನೀವು ಹುಟ್ಟಿದ್ದು ಎಲ್ಲಿ? ನಾನು ಮೂಡಬೆಳ್ಳೆ, ಮಣಿಪುರದಲ್ಲಿ. ಮಣಿಪುರ. ಹಾಂ ಹಾಂ. ಎಷ್ಟು ಜನ ಮಕ್ಕಳು? ನಾವು 8 ಮಂದಿ ಮಕ್ಕಳು. 8 ಮಂದಿ ಮಕ್ಕಳು. ನೀವು ಎಷ್ಟನೇವರು ಅದರಲ್ಲಿ? ನೀವು ಎಷ್ಟನೇವರು? ನಾನು 4ನೇವರು. ನೀವು ನಿಮ್ಮ ತಂದೆ ತಾಯಿ ಇದ್ದಾರಾ? ತಾಯಿ ಇದ್ದಾರೆ, ತಂದೆ ತೀರಿ ಹೋಗಿದ್ದಾರೆ ಚಿಕ್ಕಲ್ಲಿ. ಹಾಂ ಹಾಂ ಹಾಂ. ನೀವು ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಮಾಡಿದ್ರಿ? ನಾನು 1 ಮತ್ತು 2 ಮೂಡಬೆಳ್ಳೆ ಸೈಂಟ್ ಲಾರೆನ್ಸ್ ಪ್ರೈಮರಿ ಶಾಲೆ, ಮತ್ತು 3ನೇಯಿಂದ 7ನೇ ತನಕ ಕುಂತಾಳ ನಗರ ಶಾಲೆ, ಪ್ರೈಮರಿ ಶಾಲೆ. ಮತ್ತು 8ರಿಂದ 10th ತನಕ ಮೂಡಬೆಳ್ಳೆ ಸೈಂಟ್ ಲಾರೆನ್ಸ್ ಹೈಸ್ಕೂಲ್ನಲ್ಲಿ ಮಾಡಿದೆ. ನಂತರ ಅದು ಆದಮೇಲೆ ನಾನು ಬೊಂಬೈಗೆ. ನಿಮ್ಮ ಈ ಹೈಸ್ಕೂಲ್ ಜೀವಿತ, ನಿಮ್ಮ ಶಾಲೆ ಜೀವಿತ ಹೇಗಿತ್ತು? ಶಾಲೆಯ ಜೀವಿತ ಅಂದರೆ ತಂದೆ ನಾವು 8 ಮಂದಿ ಮಕ್ಕಳು, ವರ್ಷದವರು. ತಂದೆ ಕ್ಯಾನ್ಸರ್ನರಾಗಿ ಮಣಿಪಾಲದಲ್ಲಿ ತೀರಿ ಹೋದರು. ಅದರ ನಂತರ ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇತ್ತು. ಅದಕ್ಕಾಗಿ ಶಾಲೆಯ ಜೀವಿತ ತುಂಬ ಕಷ್ಟಪಟ್ಟು. ನಿಮ್ಮ ಮನೆಯಲ್ಲಿ ಏನಿತ್ತು? ಏನು ಕಸುಬು ಮಾಡ್ತಿದ್ರಿ ನೀವು? ನಮ್ಮ ತಂದೆ ಇರುವಾಗ ಅವರಿಗೆ ಕೃಷಿ ಎಲ್ಲ ಇತ್ತು. ಅದೆಲ್ಲ ಬೇಸಾಯ ಎಲ್ಲ ಮಾಡ್ತಿದ್ರು. ತಂದೆ ತೀರಿ ಹೋದ್ಮೇಲೆ ನಾವು ಅಜ್ಜಿಯ ಮನೆಗೆ ಬಂದೆವು. ಅದರ ನಂತರ ಇಲ್ಲಿ ತುಂಬ ಕಷ್ಟ ಇತ್ತು. ಅಂದರೆ ನಿಮ್ಮ ತಂದೆ ಇರುವಾಗ ಒಂದು ಒಳ್ಳೆ ನೀವು ಚೆನ್ನಾಗಿತ್ತು. 3 ವರ್ಷದ 3 ಸಮಯದ ವ್ಯವಸಾಯ ಎಲ್ಲ ಮಾಡ್ತಿದ್ರು. ಬೇಸಾಯ ಮಾಡ್ತಿದ್ರಿ. ಆವಾಗ ನಮಗೆ ತೊಂದರೆ ಇರಲಿಲ್ಲ. ಆ ಕಾಲದ ನಿಯಮದ ಪ್ರಕಾರ ತಂದೆ ತೀರಿದ್ಮೇಲೆ ನಾವು ಅಜ್ಜಿಯ ಮನೆಗೆ ಅದೆಲ್ಲ ಬಿಟ್ಟು ಬಂದೆವು. ಅಂದರೆ ಅದು ಬೇರೆಯವರ ಕೈ. ಅಂದರೆ ನೀವು ತಂದೆ ತೀರಿ ಹೋದ ನಂತರ ನಿಮ್ಮ ಜೀವಿತ ಕೂಡ ಕಷ್ಟ ಆಯಿತು. ಹೌದು. ಅಂದರೆ 8 ಜನ ಸಣ್ಣ ಮಕ್ಕಳಲ್ಲ ನೀವು? 8 ಜನ ಸಣ್ಣ ಮಕ್ಕಳು. ಹೌದು. ಹಾಗಾಗಿ ನೀವು ನಿಮ್ಮ ತಂದೆ ತೀರುವಾಗ ಎಷ್ಟನೇ ವರ್ಷ ನಿಮಗೆ? ನಾನು ಆವಾಗ 7 ವರ್ಷದವರು. ಹಾಂ ಹಾಂ. 7 ವರ್ಷದವರಾಗಿ. ಮತ್ತು ನೀವು ಇಲ್ಲಿ 10th ಆಗಿ ಮುಂಬೈಗೆ ಹೋದ್ರಾ? ಹೌದು. ನಾನು ಮುಂಬೈಗೆ ಹೋದೆ. ಅಲ್ಲಿ ಕಲಿಲಿಕ್ಕೆ ಆಸೆ ಇತ್ತು. ಅಲ್ಲಿ ಕಲಿಲಿಕ್ಕೆ ತೊಂದರೆ ಇರುವಾಗ ಮತ್ತೆ ಹೋಟೆಲ್ನಲ್ಲಿ ಒಂದು 6 ತಿಂಗಳು ಹೋಟೆಲ್ನಲ್ಲಿ ಕೆಲಸ ಮಾಡಿದೆ. ಅದರ ನಂತರ ನನ್ನ ಮಾವನವರು ಹೇಳಿದರು, ಬೇರೆ ಅವರಿಗೆ ಅಲ್ಲಿ ಯಾರು ಇರಲಿಲ್ಲ. ಅದಕ್ಕಾಗಿ ನಾನು ಮತ್ತೆ ಎಲೆಕ್ಟ್ರಿಷಿಯನ್ ಲೈನ್ಗೆ ಹಾಕಬೇಕು. ಮೆಕ್ಯಾನಿಕಲ್ ಎಲೆಕ್ಟ್ರಿಷಿಯನ್ ಅಂದರೆ ಎಲ್ಲ ಮಿಷಿನ್ ಎಲ್ಲ ರಿಪೇರ್ ಮಾಡುವ. ಅಲ್ಲಿ ಮತ್ತೆ ನಾನು ಜಾಬಿಗೆ ಸೇರಿದೆ. ಅಲ್ಲಿ 4 ವರ್ಷ ಕೆಲಸ ಮಾಡಿ ಅದೇ ಅಂಗಡಿಯಲ್ಲಿ ಮತ್ತೆ ನಂತರ ನನ್ನ ಕೆಲಸ ಬಂದೆ. ಪಿರಾಕುಲಿ. ಗ್ರೇಸ್ ಅಕ್ಕ, ನೀವು ಯಾವ ಊರಿನವರು? ನಾನು ಮಂಗಳೂರಿನವರು. ಮಂಗಳೂರಿನಲ್ಲಿ ಎಲ್ಲಿ? ಮಂಗಳೂರು ಬ್ರಹ್ಮಾವರ. ಎಷ್ಟು ಜನ ಮಕ್ಕಳು ನೀವು? ನಿಮ್ಮ ತಂದೆ? 5 ಜನ. 5 ಜನ. ನೀವು ಎಷ್ಟನೇ ಅವರು?
ನಾನು ಫಸ್ಟ್. ನೀವು ಫಸ್ಟಾ? ಫಸ್ಟ್ ಅಲ್ಲ, ಸೆಕೆಂಡ್. ನೀವು ಸೆಕೆಂಡಾ? ಹಾಂ. ಅಂದರೆ ಎಷ್ಟು ಜನ ಅಕ್ಕ ಅಣ್ಣಂದಿರು? ನನ್ನ ಅಣ್ಣ ತೀರಿ ಹೋದ, ಅದ್ರ ಮೇಲೆ ನಾನೇ ದೊಡ್ಡವಳು. ನಂತರದ್ದು ಎಲ್ಲ ನನ್ನ ಹಿಂದೆ ಚಿಕ್ಕವರು. ಅಕ್ಕನ ತಂಗಿಯರ ತಂಗಿಯವರು, ತಂಗಿ ತಮ್ಮ? ಹಾಂ ಹಾಂ. ನಿಮ್ಮ ತಂದೆ ತಾಯಿ ಇದ್ದಾರಾ? ಇಲ್ಲ. ಇಲ್ಲ, ತೀರೋಗಿದೆ. ನಿಮ್ಮ ವಿದ್ಯಾಭ್ಯಾಸ ಎಷ್ಟು? ವಿದ್ಯಾಭ್ಯಾಸ ಇಲ್ಲ. ಹಾಂ. ಎಷ್ಟು ಮಾಡಿದ್ದೀರಿ? ಇಲ್ಲ, ಯಾಕೆಂದರೆ ನಾವು ಚಿಕ್ಕವರೊತ್ತಿಗೆ ಇಲ್ಲಿ ಘಟ್ಟದಲ್ಲಿ ಇದ್ದಿದ್ದೀವಿ. ಹಾಂ ಹಾಂ. ಆದರೆ ನನ್ನ ತಂದೆ ಏನೋ ಅಲ್ಲಿ ಇಲ್ಲಿ ಎಲ್ಲ ಇದು ಮಾಡ್ತಿದ್ರು, ಒಂದೇ ಜಾಗದಲ್ಲಿ ಇರಲಿಲ್ಲ. ಕೆಲಸ ಮಾಡ್ತಿದ್ರು? ಏನು ಕೆಲಸ ಮಾಡ್ತಿದ್ರು? ನಮ್ಮದು ಆ್ಯಕ್ಚುಲಿ ಬಿಸ್ನೆಸ್ ಇದ್ದಿತ್ತು. ಹಾಂ ಹಾಂ. ಇದು ಬಾಳೆ ತೋಟ ಇದ್ದಿತ್ತು. ಎಲ್ಲ ಬಾಳೆ ತೋಟದಲ್ಲಿ ಹೋಲ್ಸೇಲಲ್ಲಿ ಎಲ್ಲ ಲಾರಿ ತುಂಬಿ ಎಲ್ಲ ಹೋಗ್ತಿತ್ತು. ಮತ್ತು ಮನೇಲಿ ದನ ಎಲ್ಲ ಇದ್ದಿತ್ತು, ಹಾಲೆಲ್ಲ ಸಪ್ಲೈ ಆಗ್ತಿತ್ತು ಹೋಟೆಲ್ನಲ್ಲಿ. ಅದ್ರ ಮೇಲೆ ನನ್ನ ತಂದೆಗೆ ಯಾರೋ ತಂತರ್ ಮಾಡಿದ್ರು. ಅದ್ರ ಮೇಲೆ ನಮ್ಮ ತಂದೆ ಹೊಟ್ಟೆ ಎಲ್ಲ ಇದು ಫುಗಿ ಬರ್ತಿತ್ತು, ಮತ್ತು ವಾಂತಿ ಮಾಡ್ತಿದ್ರು, ಮತ್ತು ಏನು ಬಿಸ್ನೆಸ್ ನೋಡ್ತಿರ್ಲಿಲ್ಲ. ಹಾಗೆ ತುಂಬ ಕಷ್ಟದಲ್ಲಿ ನಾವು ಬಂದೀವಿ. ಅದ್ರ ಮೇಲೆ ನಮ್ಮ ತಂದೆ ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ನನ್ನ ತಾಯಿ ಊರಿಗೆ ಬಂದರು. ಏನು ತಂದೆ ಏನು ನೋಡ್ತಿರ್ಲಿಲ್ಲ, ಮತ್ತು ಮಕ್ಕಳು ಎಲ್ಲ ಹಾಗೆ ಅಲ್ಲಿ ಇಲ್ಲಿ ಆದೀವಿ ನಾವು. ಅದ್ರ ಮೇಲೆ ತಂದೆ ತೀರಿ ಹೋದರು. ನಾನು 8-9 ವರ್ಷ ಇರೋದಕ್ಕೆ ತಂದೆ ತೀರಿ ಹೋದರು. ಅದ್ರ ಮೇಲೆ ತಾಯಿಗೆ ತುಂಬ ಟೆನ್ಷನ್, ಮತ್ತು ತಾಯಿ ಮರಳಾಗಿದ್ರು. ಮತ್ತು ತಂದೆದು ಇದು ನೆನಪಲ್ಲಿ ಅವ್ರ ಗಟ್ಟಿಗೆ ಹೋಗಿ 3 ವರ್ಷ ಎಲ್ಲಿದ್ದಾರೆ ಅಂತ ಗೊತ್ತಿರಲಿಲ್ಲ. ಮತ್ತು ನನ್ನ ಮಾವ ಎಲ್ಲ ಹೇಳಿದ್ರು, ಅವ್ರು ಎಲ್ಲ ಹೋಗಿ ತೀರಿ ಹೋದ್ರಿ ಇರ್ಬೋದು, 3 ವರ್ಷ ಅವ್ರದ್ದು ಏನು ನ್ಯೂಸ್ ಇಲ್ಲ. ಮತ್ತು ನನ್ನ ಒಂದು ತಮ್ಮ ಇದ್ದ 8 ವರ್ಷ, ಅವರು ನಮ್ಮ ಮಾವ ಎಲ್ಲೋ ಕೆಲಸಕ್ಕೆ ಇಟ್ಟಿದ್ದು ಹೋಟೆಲ್ನಲ್ಲಿ. ಅಲ್ಲಿ ಕೆಲಸ ಮಾಡೋದಕ್ಕೆ ಗ್ಲಾಸ್ ಎಲ್ಲ ತುಂಡಾಗೋತ್ತಿಗೆ ಅವರು ಅವನಿಗೆ ಹೊಡಿತಿದ್ರು, ಜೋರು ಮಾಡ್ತಿದ್ರು. ಅವನಿಗೆ ಊರಿಗೆ ಬರಲಿಕ್ಕೆ ಗೊತ್ತಿಲ್ಲ. ಹಾಗಾಗಿ ಅವರು ಯಾರೋ ಮನೆಗೆ ಹೋಗಿ ಎಲ್ಲ ದನ ಮೇಯಿಸೋದು ಹಾಗೆ ಎಲ್ಲ ಕೆಲಸ ಮಾಡ್ತಿದ್ದ. ಅವ್ರು ಖಾಲಿ ಹೊಟ್ಟೆಗೆ ಕೊಡ್ತಿದ್ರು, ಆದರೆ ಹಣ ಕೊಡ್ತಿರ್ಲಿಲ್ಲ. ಹಾಗಾಗಿ ಮತ್ತೆ ಅವನು 8 ವರ್ಷ ಎಲ್ಲಿದ್ದಾನೆ ಅಂತ ಗೊತ್ತಿರಲಿಲ್ಲ. ಅವನು 8 ವರ್ಷದ ಹೊತ್ತಿಗೆ ಹೋಗಿದ್ದು. ಅದ್ರ ಮೇಲೆ ನಾನು ಬೊಂಬೈಗೆ ಹೋದೆ. ನೀವು ಯಾಕೆ ಬೊಂಬೈಗೆ ಹೋದ್ರಿ? ನಾನು ಅಂದರೆ ಮನೆ ಕೆಲಸ ಮಾಡಲಿಕ್ಕೆ ಹೋಗಿದ್ದು. ಅವಾಗ ಎಷ್ಟು ವಯಸ್ಸು ನಿಮಗೆ? ನಮಗೆ 12-13 ಇರ್ಬೋದು. ಮತ್ತು ಬೊಂಬೈಲಿ ನನ್ನ ಮಾವನ ಮಗಳೆಲ್ಲ ಬೊಂಬೈಲಿಗೆ ಮನೆ ಕೆಲಸ ಮಾಡ್ತಿದ್ರು. ಅವ್ರು ಹೇಳಿದ್ರು, ಇವಳಿಗೆ ತುಂಬ ದೊಡ್ಡವಳು ನಾನೇ ಅಲ್ವಾ, ಅವ್ರು ಹೇಳಿದ್ರು ಇವಳಿಗೆ ಬೊಂಬೆ ಕರ್ಕೊಂಡು ಹೋಗಿ ಏನಾದರೂ ಮನೆ ಕೆಲಸ ಕೊಟ್ಟು ಇವರಿಗೆ ನೋಡ್ಬೋದು ಅಂತ ನನಗೆ ಬೊಂಬೆ ಅವ್ರು ಕಳಿಸಿದ್ರು. ಮತ್ತು ನಾವು ಸ್ವಲ್ಪ ದಿವಸ ಮನೆ ಕೆಲಸ ಮಾಡಿದೆ. ಸ್ವಲ್ಪ ದೊಡ್ಡದಾದ್ರ ಮೇಲೆ ನನಗೆ ಅಂತೂ ಮನೆ ಕೆಲಸ ಒಳ್ಳೇದಾಗ್ತಿರ್ಲಿಲ್ಲ. ಎಲ್ಲಾದರೆ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಹಾಗೆ ಅಂತ. ಆದರೆ ಕಂಪನಿಯಲ್ಲಿ ಕೆಲಸ ಮಾಡಲಿಕ್ಕೆ ನಿಲ್ಲಲಿಕ್ಕೆ ಜಾಗ ಬೇಕಲ್ಲ. ಅದಕ್ಕೆ ನಾನು ಪೇಯಿಂಗ್ಗೆ ಹಾಗೆ ಒಂದು ಪೇಯಿಂಗ್ ಗೆಸ್ಟಲ್ಲಿ ಹೋಗಿದ್ದೆ, ಒಂದು ಆಂಟಿ ಮನೆಗೆ ಹೋಗಿದ್ದೆ. ಆವಾಗ ಅವರು ಅಂಕಲ್ ಹೊರಗಿನವರಲ್ಲಿ ಇದ್ದರು. ಮತ್ತು ಅವ್ರು ಪೇಯಿಂಗ್ ಗೆಸ್ಟಲ್ಲಿ ಎಲ್ಲ ಹುಡುಗಿಯರಿಗೆ ಇಡ್ತಿದ್ರು. ಮತ್ತು ನಾನು ಅವ್ರ ಮನೆಗೆ ಹೋದೆ. ಅವ್ರು ನನ್ನ ಎಲ್ಲ ಸ್ಟೋರಿ ಕೇಳಿದ್ರು. ನೀವು ಹೇಗೆ ಇರೋದು, ತಂದೆ ತಾಯಿ ಹೇಗೆ, ನಾನೆಲ್ಲ ನನ್ನ ಸ್ಟೋರಿ ಹೇಳಿದೆ. ಅವರು ಅಳ್ಳಿಕ್ಕೆ ಶುರು ಮಾಡಿದ್ರು ಆಂಟಿ. ಮತ್ತು ಆಂಟಿ ಆವಾಗ ಹೊಸತು ದೇವರಲ್ಲಿ ಬಂದಿದ್ದು. ಅವರು ಒಂದು ಅಂದರೆ ಅವರಿಗೂ ತುಂಬ ಪ್ರಾಬ್ಲಮ್ ಇತ್ತು. ಅವರದ್ದು ಯಾರೋ ತಂತ್ರ ಮಾಡಿ ಒಂದು ಹುಡುಗಿ ಅವ್ರದ್ದು ಇದ್ದಿತ್ತು, ಅವಳು ಎಲ್ಲ ಬಗ್ಗಿ ಹೋಗಿದ್ದು. ಎಷ್ಟು ಮದ್ದು ಮಾಡ್ರೂ ಆಗಲಿಲ್ಲ. ಅದ್ರ ಮೇಲೆ ಅವ್ರ ಮನೆಯಲ್ಲಿ ಯಾರು ಸಿಸ್ಟರ್ ಅವರು ಬಂದರು, ದೇವ್ರ ಬಿಸಿಯಲ್ಲಿ ಹೇಳಿ ಅವ್ರದ್ದೆಲ್ಲ ಒಳ್ಳೇದಾಗಿತ್ತು ನಾನು ಹೋಗೋತ್ತಿಗೆ. ಮತ್ತು ಅವ್ರ ಸಿಸ್ಟರ್ ನಾವು ಹೋಗೋದು ಮೊದಲೇ ಹೋಗಿದ್ರು ಅವ್ರ ಮನೆಯಿಂದ. ಮತ್ತು ನಾನು ಪೇಯಿಂಗ್ ಎಷ್ಟಾಗಿ ಅಲ್ಲಿ ಇದ್ದೆ. ಆವಾಗ ಆಂಟಿ ನನಗೆ ಹೇಳಿದ್ರು, ಮಗ ನೀನು ಯೇಸು ದೇವರಿಗೆ ನಂಬು. ನಾನು ಇದು ತುಂಬ ಅಲ್ಲಿ ಇಲ್ಲಿ ಹೋಗ್ತಿದ್ದೆ. ಅಂದರೆ ನನ್ನ ತಾಯಿ ಹೇಗೆ ಹೇಗೆ ಬರುವವರು, ನನ್ನ ತಮ್ಮ ಹೇಗೆ ಬರುವವರು, ನನಗೆ ಅದೇ ಒಂದು ಚಿಂತೆ ಇದ್ದಿತ್ತು. ಅಂದರೆ ನಿಮ್ಮ ತಾಯಿ ಕೂಡ ಇಲ್ಲ, ತಮ್ಮ ಕೂಡ ಇಲ್ಲ, ಅವರು ಎಷ್ಟು ವರ್ಷದಿಂದ ಇಲ್ಲ. ಅವರು ಬರಬೇಕಂತ ನೀವು ಪ್ರಾರ್ಥನೆ ಮಾಡ್ತೀವಿ. ಮತ್ತು ನಾನು ಬಾಂಬೆಯಲ್ಲಿ ಅದು ತುಂಬ ಚರ್ಚಲ್ಲಿ ಅಲ್ಲಿ ಇಲ್ಲಿ ಹೋಗಿ ನಾನು ಇದು ನವೀನ ಅದು ಇದು ತುಂಬ ಮಾಡ್ತಿದ್ದೆ.
ಆದರೂ ಮತ್ತೆ ಯಾರ ದೇವರು ನಮ್ಮ ಪ್ರೇಯರ್ ಕೇಳ್ತಾರೆ ಅಂತ ಮತ್ತೆ ನಾನು ಹಿಂದೂದು ಮಾಡಿದ್ದೆ, ಮುಸ್ಲಿಮದು ಮಾಡಿದ್ದೆ, ಎಲ್ಲ ದೇವರದ್ದು ಮಾಡಿದ್ದೆ. ನಿಮ್ಮ ಹಿನ್ನೆಲೆ ಏನು? ನೀವು ಯಾರಾಗಿದ್ದೀರಿ? ನಾವು ಕ್ಯಾಥಲಿಕ್ ಆಗಿದ್ದೀವಿ. ನೀವು ಕ್ಯಾಥಲಿಕ್ ಆಗಿದ್ದೀರಿ. ಆದರೂ ಕ್ಯಾಥಲಿಕ್ ಆದರೂ ಎಷ್ಟು ಮೇಣಬತ್ತಿ ಅದು ಇದು ಎಲ್ಲ ತಗೊಂಡು ಹೋಗಿ ಚರ್ಚಿಗೆ ಹಾಕ್ತಿದ್ದೆ. ಇವ್ರು ಸಿಕ್ತಾ ಮಕ್ಕಳು ಇದು ತಮ್ಮ ಸಿಕ್ಕಲಿಕ್ಕೆ ತಾಯಿ ಅದೆಲ್ಲ ಮಾಡಿ ನನ್ನ ಒಂದಕ್ಕೂ ಉತ್ತರ ಇಲ್ಲ. ಮತ್ತು ನನ್ನ ಮನಸ್ಸಲ್ಲೂ ಸಮಾಧಾನ ಇಲ್ಲ. ಮತ್ತು ನಾನು ಹೇಳಿದೆ ದೇವ್ರು ಇದ್ದಾರ ಇಲ್ಲ, ಹಾಗೆ ಒಂದು ಡೌಟ್ ಬಂತು ನನಗೆ. ಮತ್ತೆ ಮಾಡಿ ಮಾಡಿ ಸಾಕಾಗಿ ಮತ್ತೆ ಈ ಆಂಟಿ ಮನೆ ಬಂದ್ರ ಮೇಲೆ ಅವ್ರು ಹೇಳಿದ್ರು, ಇಲ್ಲ ನಾನೀಗ ಹೋಗ್ತೀನಲ್ಲ, ಅಲ್ಲಿ ಏನು ಮೂರ್ತಿ ಏನು ಹಿಡಿಯೋದಿಲ್ಲ, 2-3 ಜನ ಕೂರ್ತಾರೆ, ಅಲ್ಲಿ ದೇವರು ಮಧ್ಯದಲ್ಲಿ ಬರ್ತಾರೆ, ನೀನು ಮಾಡಿ ನೋಡು. ಅವ್ರು ಹೇಳೋತ್ತಿಗೆ ನನಗೆ ವಿಶ್ವಾಸ ಬರ್ತಿರ್ಲಿಲ್ಲ. ಇಷ್ಟು ಮಾಡಿ ಮಾಡಿ ಸೋತೋಗಿದ್ದೆ. ಮತ್ತು ಅವ್ರು ಹೇಳೋತ್ತಿಗೆ ಅವರು ಹೇಳಿದ್ರು, ಇಲ್ಲ ಗ್ರೇಸಿನ ನೀನು ಮಾಡಿ ನೋಡು, ನಂದು ಮನೇಲಿ ಎಷ್ಟು ಕಷ್ಟ ಇದ್ದಿದ್ದು ಅದೆಲ್ಲ ಒಳ್ಳೇದಾಗಿತ್ತು. ನಾನು ಹೇಳಿದೆ ಎಲ್ಲ ಮಾಡಿ ಸಾಕಾಯಿತು, ಈಗ ಒಂದು ನೋಡುವ ಅಂತ ಅವ್ರ ಜೊತೆಗೆ ಪ್ರೇಯರಿಗೆ ಹೋದೆ. ಅವ್ರು ಪ್ರೇಯರಿಗೆ ಹೋಗೋತ್ತಿಗೆ ನನಗೆ ಅವರು ಎಲ್ಲ ಮಲಯಾಳಿಯವರು, ಅವರಿಗೆ ಹಿಂದಿ ಸರಿ ಬರ್ತಿರ್ಲಿಲ್ಲ, ಮಲಯಾಳಿಯವರು. ಆದರೆ ಅವ್ರದ್ದು ಪ್ರೀತಿ ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನನಗೆ ಚಿಕ್ಕ ಇರೋತ್ತಿಗೆ ಪ್ರೀತಿ ಸಿಕ್ಕಲಿಲ್ಲ ತಾಯಿ ತಂದೆದು. ತಂದೆ ಬೇಗ ತೀರೋದ್ರು, ತಾಯಿದು ಮತ್ತು ಹೀಗೆ ಆಯಿತು. ಮತ್ತು ಹಾಗೆ ಆಗಿ ಮತ್ತೆ ನಾನು ಪ್ರೀತಿ ಸಿಕ್ಕಲಿಲ್ಲ. ಹಾಗೋಸ್ಕರ ಇವರು ಪ್ರೀತಿ ನೋಡಿ ನನಗೆ ತುಂಬ ಸಂತೋಷ ಆಯಿತು. ಮತ್ತು ಅವ್ರು ಹೇಳಿದ್ರು, ನೀನು ನೋಡಿ ವಿಶ್ವಾಸ ಮಾಡು, ಅವ್ರು ಚಿಕ್ಕ ಇರೋತ್ತಿಗೆ ಏನೇನು ಪಾಪ ಮಾಡಿದೆ ಅದು ಒಂದೊಂದು ಪಾಪ ನೀನು ದೇವರಿಗೆ ಕ್ಷಮ ಕೇಳಿಸು. ಮತ್ತು ಮತ್ತೆ ಅವ್ರು ಹೇಳಿದ್ರು, ದೇವರು ಇರೋದು ಸ್ಥಳ ಅಂದರೆ ನಮ್ಮ ಆತ್ಮದಲ್ಲಿ ಎಲ್ಲ ಪಾಪ ಇದ್ದರೆ ದೇವರು ಹೇಗೆ ಆತ್ಮದಲ್ಲಿ ಬರುವುದು? ಆತ್ಮ ನಮ್ಮ ಒಂದು ಈಗ ಅಡುಗೆ ಮಾಡ್ತೀವಿ, ನಮ್ಮ ಒಂದು ಪಾತ್ರೆ ಇದೆ, ಅದು ಎಲ್ಲ ಕ್ಲೀನ್ ಮಾಡಿದರೆ ಮತ್ತೆ ಅಡುಗೆ ಮಾಡ್ತೀವಲ್ಲ, ಅದೀಗ ಇದರಲ್ಲಿ ನಾವು ಮಾಡೋದಿಲ್ಲಲ್ಲ ಅಂತ ಹೇಳಿ ನಂಗೆ ಮಸ್ತು ಸಂಜಾಯಿಸಿದ್ರು. ಮಂತ್ರ ನೀವು ಸ್ವಾಮಿಯನ್ನು ಕಂಡುಕೊಂಡ್ರಿ. ಯಾಕೆ ನೀವು ಈಗ ಮುಂಬೈಗೆ ಹೋದ ಮುಖ್ಯ ಉದ್ದೇಶ ನಿಮ್ಮ ಕೆಲಸಕ್ಕಾಗಿ, ಹೊಟ್ಟೆಪಾಡಿಗಾಗಿ ಹೋದ ಒಂದು ಮುಖ್ಯ ಉದ್ದೇಶ ಆಗಿದೆ. ಆದರೆ ನಿಮ್ಮ ಊರಿನಲ್ಲಿ ನಿಮ್ಮ ಚಿಕ್ಕ ಮಗ ತಮ್ಮಂದಿರೋ ತಂಗಿಯರಿದ್ದರೆ ಅವರಿಗೆಲ್ಲ ನೋಡ್ಕೊಳ್ಬೇಕಾಗಿತ್ತು ಅಲ್ಲ? ಆ ಉದ್ದೇಶಕ್ಕಾಗಿ ನೀವು ಮುಂಬೈಗೆ ಹೋದ್ರಿ. ನೀವು ಮುಂಬೈಯಲ್ಲಿ ಹೋದ ನಂತರ ಸದನ್ನ ಹೇಗೆ ಅಂದರೆ ನಿಮಗೆ ಅಲ್ಲಿ ಈಗ ನೀವು ಅಲ್ಲಿ ಮನೆ ಕೆಲಸಕ್ಕೆ ಹೋಗ್ತಿದ್ರಿ, ನಂತರ ಪೇಯಿಂಗ್ ಗೆಸ್ಟಿಗೆ ಹೋದ್ರಿ, ಪೇಯಿಂಗ್ ಗೆಸ್ಟ್ನಲ್ಲಿ ಮನೆಯಲ್ಲಿದ್ದಿರಿ. ಆ ಸಮಯದಲ್ಲಿ ನಿಮಗೆ ಸಾಧಾರಣ ಎಷ್ಟು ವಯಸ್ಸಾಗಿತ್ತು? ನಾವು ಬೊಂಬೆ ಹೋಗೋತ್ತಿಗೆ ನನಗೆ 12 ವರ್ಷದವಳು. 12 ವರ್ಷ, 12-13 ವರ್ಷ ವಯಸ್ಸಲ್ಲಿ ನೀವು ಬೊಂಬೈಗೆ ಹೋದ್ರಿ. ನೀವು ಬಾಂಬೆಯಲ್ಲಿ ಕೆಲಸ ಮಾಡಲಿ ಪ್ರಾರಂಭ ಮಾಡಿದ್ರಲ್ಲ, ಈಗ ನಿಮಗೆ ಮದುವೆ ಆಗಿದ್ದು ಯಾವಾಗ? ಮದುವೆ 1993. ಆವಾಗ ನೀವು ಯೇಸುಸ್ವಾಮಿನ ಕಂಡುಕೊಂಡಿದ್ದೀರಾ? ಆವಾಗ ನಾನು ಯೇಸುವನ್ನು ಸ್ವೀಕಾರ ಕಂಡುಕೊಂಡು. ಅಂದರೆ ನೀವು ಮದುವೆ ಆಗುವಾಗ ಮೊದಲ ಹುಡುಗಿಯನ್ನು ನೋಡಿ ಮದುವೆ ಆದ್ರೆ ಅಥವಾ ಯಾರಾದರೂ ನಿಮ್ಮ ಹಿರಿಯರು ನೋಡಿ ಮದುವೆ ಮಾಡಿ? ಇಲ್ಲ, ನಾನು ಪ್ರಾರ್ಥನೆಗೆ ಹೋಗ್ತಿದ್ದ, ಅವರು ಎಲ್ಲ ಹುಡುಗಿ ನೋಡಿ ಮಾತಾಡಿ ಅರೇಂಜ್ ಮ್ಯಾರೇಜ್ ಮಾಡಿ ಮದುವೆ ಆದದ್ದು. ಅಂದರೆ ನೀವು ರಕ್ಷಣೆ ಹೊಂದಿದ ನಂತರ ಯೇಸುಸ್ವಾಮಿನ ಕಂಡುಕೊಂಡ ನಂತರ ನೀವು ಮದುವೆ ಆದದ್ದು ಅಲ್ಲ? ಹೌದು. ನೀವಾಗಿ ಏನು ನೋಡಿ ಮದುವೆ ಆದ? ನೋಡಿದ್ದಲ್ಲ, ನಮ್ಮ ವಿಶ್ವಾಸದಲ್ಲಿ ಮದುವೆ ಆಗಬೇಕು, ಮದುವೆ ವಿಶ್ವಾಸದ ಹುಡುಗಿ ಬೇಕು, ಹಾಗೆ ಪ್ರಾರ್ಥನೆ ಮಾಡಿ ಅವರು ಮತ್ತೆ ಚರ್ಚ್ ನಾನು ಹೋಗ್ತಿದ್ದ ಪ್ರಾರ್ಥನಾವರೇ ಹುಡುಗಿ ನೋಡಿ ಅವರೆಲ್ಲ ಅರೇಂಜ್ ಮಾಡಿ ಮದುವೆ. ಎಷ್ಟು ಜನ ಮಕ್ಕಳು ನಿಮಗೆ? ಮಕ್ಕಳು 2, ಒಂದು ಹೆಣ್ಣು ಒಂದು ಗಂಡು. ಮದುವೆ ಆಗಿದೆ? ಮಗಳಿಗೆ ಈಗ ಮದುವೆ ಆಗಿದೆ. ಮಗ ನೀವು ನಿಮ್ಮ ಮದುವೆಗೆ ನಿಮ್ಮ ಕುಟುಂಬದವರು ಒಪ್ಪಿದ್ರಾ? ಮದುವೆಗೆ ಆಗ ಒಪ್ಪಲಿಲ್ಲ. ಹೀಗೆ ಅಂತ ನಾನು ಹೇಗೆ ಮದುವೆ ಎಲ್ಲ ಕೇಳಿದ್ದು, ನಾನು ಹೀಗೆ ವಿಶ್ವಾಸದಲ್ಲಿ ಇರುವ ಹುಡುಗಿಯನ್ನು ಮದುವೆ ಆಗ್ತೇನೆ ಅಂತ ಹೇಳಿದ್ದೇನೆ. ಮತ್ತು ಅವರಿಗೆ ಆವಾಗ ಏನು ತಿಳಿಯಲಿಲ್ಲ. ಮತ್ತು ಮದುವೆ ಆದಮೇಲೆ ಎಲ್ಲ ನೋಡಿದರು, ಹೌದು ಹೇಗೆ ಇವರದ್ದು ಪ್ರಾರ್ಥನೆಯಲ್ಲಿ ಹೇಗೆ ಮದುವೆ ಆಗೋದು ಅಂತ ನೋಡಿದರು. ಗ್ರೇಸಿ ಬಾಯ್, ನಿಮಗೆ ಕೇಳ್ತಾ ಇದ್ದೇನೆ, ನೀವೀಗ ಕೆಲಸಕ್ಕೆ ಹೋದ್ರಿ ಬಾಂಬೆಯಲ್ಲಿ ಒಂದು ಗೆಸ್ಟ್ ಹೌಸಲ್ಲಿ ಅನ್ಲಿತ್ತು. ನಿಮಗೆ ಹೇಗೆ ಮದುವೆ, ಹೇಗೆ ನೀವು ಮದುವೆಗೆ ಒಪ್ಪಿಕೊಂಡ್ರಿ? ಹೇಗೆ ನಿಮಗೆ ಮದುವೆ ಆಯಿತು? ನನಗೆ ನಮ್ಮ ಚರ್ಚದವರು ಹೇಳಿದ್ರು, ಇವರಿಂದ ನಾನು ಒಪ್ಕೊಂಡೆ. ಅಂದರೆ ಮದುವೆ ವಯಸ್ಸಿನಲ್ಲಿ ನಿಮಗೆ ಅಂದರೆ ನೀವಾಗಿ ಯಾರನ್ನು ಪ್ರೀತಿ ಮಾಡ್ತಿದ್ದಲ್ಲ, ಅವರನ್ನು ಪ್ರೀತಿ ಮಾಡ್ದಲ್ಲ, ಹೇಗೆ ನಿಮಗೆ? ಇಲ್ಲ, ಅರೇಂಜ್. ಚರ್ಚಿನ ಮೂಲಕನೇ.
ಅಂದರೆ ನಿಮಗೆ ಮದುವೆ ಆಗಲಿಕ್ಕೆ ಒಪ್ಪಿಗೆ ಇತ್ತು ಆ ಟೈಮ್ನಲ್ಲಿ? ಯಾಕಂದರೆ ಸ್ವಲ್ಪ ವಯಸ್ಸಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಒಪ್ಪಿಗೆ ಇರಲಿಲ್ಲ. ಆದರೆ ಎಲ್ಲರೂ ನನಗೆ ಸಮಜಾಯಿಸಿದ್ರು, ಮದುವೆ ಆಗೋದು ಒಳ್ಳೆಯದು. ಯಾಕಂದರೆ ನನ್ನ ಹಿಂದುಗಡೆ ತಂಗಿ ತಮ್ಮ ಇದ್ರಲ್ಲ, ನಾನು ಮದುವೆ ಮಾಡಿದ್ರೆ ಅವ್ರದ್ದೇನು ಹಾಗೆ ಸ್ವಲ್ಪ ಇದ್ದಿತ್ತು. ಅಂದರೆ ಅವರನ್ನು ನೀವೇ ಸಾಕಬೇಕಿತ್ತು, ಅವರಿಗೇನು ಬೇಕಾದ ಬೇಡದು ನೀವು ಮಾಡಬೇಕಿತ್ತು ಅಲ್ಲ. ಹಾಗಾಗಿ ನೀವು ಮದುವೆ ಮಾಡಿಕೊಳ್ಳೋದು ಬೇಡ ಅಂತ ಹಾಗೆ ಇದ್ರಿ. ಎಷ್ಟು ವರ್ಷ ತನಕ ನೀವು ಮದುವೆ ಮಾಡಿಕೊಳ್ಳಲಿಲ್ಲ? 32. 32 ವರ್ಷ ವಯಸ್ಸು ತನಕ ನೀವು ಮದುವೆ ಮಾಡಿಕೊಳ್ಳಲಿಲ್ಲ. ಅಂದರೆ ನಿಮಗೆ ಮನಸ್ಸಿತ್ತು ನನ್ನ ಒಡ ಹುಟ್ಟಿದವರ ಭವಿಷ್ಯ ಒಳ್ಳೇದಾಗಬೇಕು. ಅವರೇನು ಕಲ್ತಿದ್ದಾರಮ್ಮ ನಿಮ್ಮ? ಇಲ್ಲ ಕಲೀಲಿಲ್ಲ. ಅವರು ಕೂಡ ಎರಡು ಕ್ಲಾಸ್ ಹೋಗಿದ್ದಾರೆ, ಹೆಚ್ಚು ಕಲೀಲಿಲ್ಲ. ಅವರು ಕೂಡ ಕಲೀಲಿಲ್ಲ. ಮತ್ತು ನೀವು ಅವರ ಭವಿಷ್ಯವನ್ನು ನೋಡಿ ನೀವು ಮದುವೆ ಮಾಡಿ ಒಪ್ಪಲಿಲ್ಲ. ಹೌದು. ಮತ್ತೆ ನನ್ನ ಚಿಕ್ಕ ತಂಗಿ ಇದ್ದಾಳೆ, ಅವಳಿಗೆ ನಾನು 9th ಬೊಂಬೈಲೇ ಕಳಿಸಿದ್ದು. ಅವಳು ಕಲ್ತಿದ್ದಾಳೆ. ಯಾಕಂದರೆ ನಮ್ಮ ಭವಿಷ್ಯ ಹಾಳಾಗಿದ್ದು ಹೋಯ್ತಲ್ಲ, ಅವ್ರದ್ದು ಹಾಳಾಗಬಾರ್ದು ಅಂತ ಅವಳಿಗೆ ಶಾಲೆಗೆ ಅಲ್ಲಿ ಹಾಕಿದ್ದೀನಿ. ಈಗ ನಿಮ್ಮ ಮದುವೆ ಎಲ್ಲಿ ನಡೆಯಿತು? ನಮ್ಮದು ಬಾಂಬೆಯಲ್ಲಿ. ಬಾಂಬೆ ಚರ್ಚ್ನಲ್ಲಿ ನಡೆಯಿತು. ಹೇಗೆ ನಡೆಯಿತು? ಎಲ್ಲರೂ ನಿಮ್ಮ ಕುಟುಂಬದವರೆಲ್ಲ ಬಂದಿದ್ರಾ? ಹೆಚ್ಚಾಗಿ ನನ್ನ ಕುಟುಂಬದಲ್ಲಿ ಹೆಚ್ಚಿಗೆ ಬರಲಿಲ್ಲ. ಅವರಿಗೆ ಅಂದರೆ ಸ್ವಲ್ಪ ನಾವು ಇದರಲ್ಲಿ ಬಂದೀವಿ ಅಂತ ಸ್ವಲ್ಪ ಎಗೆನ್ಸಿದ್ದಿತ್ತು. ಅವರು ಹೆಚ್ಚು ಬರಲಿಲ್ಲ. ಸ್ವಲ್ಪ ಜನ ಬಂದಿದ್ದಾರೆ, ಜಾಸ್ತಿ ಆಗಿಲ್ಲ. ಇವ್ರದ್ದು ಸ್ವಲ್ಪ ಜನ ಬಂದಿದ್ರು. ಮದುವೆ ಚರ್ಚಿನಲ್ಲೇ ಆಯಿತು. ಹೌದು. ರಮೇಶಣ್ಣ, ಈಗ ನೀವು ಹುಡುಗಿಯನ್ನು ನೋಡಿದ ತಕ್ಷಣ ಒಪ್ಪಿಕೊಂಡ್ರಾ? ಇಲ್ಲ, ಹುಡುಗಿಯನ್ನು ನೋಡಿದ ಕೊಳ್ಳೆ ಒಪ್ಪಿಕೊಳ್ಳಿಲ್ಲ. ನನಗೆ ತಂಗಿಯರೆಲ್ಲ ಇದ್ದರು ಮನೆಯಲ್ಲಿ. ಹೀಗೆ ಹೇಳ್ತಿದ್ರು, ನೀನು ಹೀಗೆ ಮದುವೆ ಆದರೆ ನಮ್ಮ ತಂಗಿಗೆಲ್ಲ ಯಾರಾದರೂ ಹುಡುಗ ನೋಡಿದರೆ ಏನಾದರೂ ಹೇಳ್ಬೋದು ಹಾಗೆ ಹೀಗೆ ಅಂತ. ಮತ್ತು ನನ್ನ ತಂಗಿಯರಿಗೆಲ್ಲ ನಾನು ಪ್ರಾರ್ಥನೆ ಮಾಡಿದೆ. ಅವರದ್ದು ಮೊದಲು ಮಾಡಿದೆ, ತಂದೆ ಇರಲಿಲ್ಲ, ಅದಕ್ಕಾಗಿ ಅವರದೆಲ್ಲ ಹುಡುಗ ನೋಡಿ ಎಲ್ಲ ಇದು ಮಾಡಿ ಅವರದ್ದೆಲ್ಲ ಮೊದಲು ಮದುವೆ ಮಾಡಿದೆ. ನಂತರ ನನಗೆ ಹುಡುಗಿ ಹೇಳಿ ಚರ್ಚಿನವರು 3 ವರ್ಷ ಆಗಿತ್ತು. ಆದರೆ ನಾನು ಆವಾಗ ಎಗ್ರಿ ಆಗಲಿಲ್ಲ. ಅಂದರೆ ಅವರಿಗೆ ಒಂದೇ ವಿಷಯ, ನನ್ನ ತಂಗಿದ್ದಾರೆ ಅಲ್ಲ, ಅವರು ವಿಶ್ವಾಸದಲ್ಲಿಲ್ಲ. ಅಂದರೆ ತಾಯಿಯದ್ದು ಒಂದು ದುಃಖ ಅವರಿಗೆ, ನನ್ನ ಮದುವೆಯಾಗಿ ಅವರದ್ದು ಏನು ಭವಿಷ್ಯಕ್ಕೆ ತೊಂದರೆ ಬರಬಾರ್ದಂತ ಮೊದಲು ಅವರಿಗಾಗಿ ಎಲ್ಲ ನೋಡಿ ಮದುವೆ ಮಾಡಿದೆ. ನಂತರ ಇದೆಲ್ಲ ಆದಮೇಲೆ ಮತ್ತೆ ನನ್ನ ಚರ್ಚಿನಲ್ಲಿ 3 ವರ್ಷದಿಂದ ಒಂದು ಹುಡುಗಿ ಹೀಗೆ ಉಂಟು ಆಗಲಿಕ್ಕೆ ಹೇಳ್ತೀನಿ. ನಾನು ಆವಾಗ ಆಗಲಿಲ್ಲ. ನಾನು ಹೇಳಿದೆ ನನ್ನ ತಂಗಿಯರಿಗೆಲ್ಲ ಪ್ರಾರ್ಥನೆ ಮಾಡಿ ಅವರದ್ದು ಮದುವೆ ಆದಮೇಲೆ ನಂತರ ಇದೆಲ್ಲ ಆದಮೇಲೆ ನನಗಾಗಿ ಇಟ್ಟ ಹುಡುಗಿ ಆದರೆ ದೇವರು ನನಗೆ ಕೊಡ್ಬೋದು, ಇಲ್ಲದಿದ್ದರೆ ಹಾಗೆ ಅಂತ ಒಂದು ಮಾತು ಹೇಳಿದೆ. ಮಾತ್ರ 3 ವರ್ಷ ನಂತರ ನಾನು ಪ್ರಾರ್ಥನೆ ಮಾಡಿ ದೇವರು ನನಗೆ ಇಟ್ಟ. ನೀವು ಮದುವೆ ಆಗುವುದಕ್ಕಿಂತ ಎಷ್ಟು ಮುಂಚೆ ನೀವು ಯೇಸು ಸ್ವಾಮಿಯಲ್ಲಿ ಬಂದಿದ್ದೀರಿ? ಮದುವೆ ಆಗುವ ಮೊದಲು 7 ವರ್ಷದ ಮೊದಲು. 7 ವರ್ಷದ ಮುಂಚೆ ಮೊದಲು ಯೇಸು ಸ್ವಾಮಿಯಲ್ಲಿ ಬಂದಿದ್ದೆ, ದೇವರಲ್ಲಿ ಕಂಡುಕೊಂಡಿದ್ದೀನಿ. ನಿಮ್ಮ ಮದುವೆ ಜೀವಿತ ಹೇಗೆ ನಡೀತದೆ? ಮದುವೆ ಜೀವಿತ ಹೇಗೆ ನಡೀತದೆ? ಮದುವೆ ಜೀವಿತ ಅಂದರೆ ನನ್ನ ಹೆಂಡತಿಗೆ ನನ್ನ ಭಾಷೆ ಬರ್ತಿರಲಿಲ್ಲ. ಅವರು ಕನ್ನಡ ಕೊಂಕಣಿ. ಮತ್ತು ನಾವು ಮದುವೆ ಆದಮೇಲೆ ನಮ್ಮ ಭಾಷೆ ತುಳು. ಮತ್ತು ನಾವು ಒಟ್ಟಿಗೆ ಒಂದೇ ಭಾಷೆ ಕಲಿಯುವಂಥ ನಾನು ನನ್ನ ಹೆಂಡತಿಗೆ ನಮ್ಮ ಭಾಷೆಯನ್ನು ತುಳು ಭಾಷೆ ಮಾತಾಡಿ ತುಳು ಭಾಷೆ ಅದರ ನಂತರ ನಮಗೆ ಮದುವೆ ಆದ ನಂತರ 2 ಮಕ್ಕಳು. ಎಷ್ಟು ಮದುವೆಯಾಗಿ ಎಷ್ಟು ಸಮಯದ ನಂತರ ಮಕ್ಕಳಾದರು? ಮದುವೆ ಆದ 1 ವರ್ಷದ ನಂತರ ಒಂದು ಹುಡುಗಿ ಹುಟ್ಟಿದಳು. ಮತ್ತು ಹುಡುಗನಿಗೆ ಒಂದು ಎಷ್ಟು ಗ್ಯಾಪ್? 2-3 ವರ್ಷ. 3 ವರ್ಷದ ಗ್ಯಾಪ್ನಲ್ಲಿ ಹುಡುಗ. ಇಬ್ಬರು ಮಕ್ಕಳು ಶಾಲೆ ಕಲ್ತಿದ್ದಾರಾ? ಹೌದು. ಹುಡುಗಿ M.Com ಆಗಿ B.Ed ಆಗಿ ಶಾಲೆಯಲ್ಲಿ ಟೀಚರಾಗಿ ಕೆಲಸ ಮಾಡ್ತಿದ್ಳು. ಮತ್ತು ಹುಡುಗ 12th ಆಗಿ ಇದು ಚೆನ್ನೈಯಲ್ಲಿ ಇದು ಮರ್ಚೆಂಟ್ ನೇವಿ ಅದರದ್ದು ಇದು ಮಾಡಿ ಡಿಗ್ರಿಯಲ್ಲಿ ಮಾಡಿ ಈಗ ಮರ್ಚೆಂಟ್ ನೇವಿಗೆ ಹೋಗಿದ್ದಾನೆ. 1 ವರ್ಷ ಕೆಲಸ ಮಾಡಿ ಬಂದಿದ್ದಾನೆ, ಈಗ ಮನೆಯಲ್ಲಿ. ರಮೇಶಣ್ಣ, ನಿಮ್ಮ ಕುಟುಂಬ ಜೀವಿತ ಈಗ ಮದುವೆ ಆದ ನಂತರ ನೀವು ಇಬ್ಬರು ಕೂಡ ವಿಶ್ವಾಸಕ್ಕೆ ಬಂದ ನಂತರ ಮದುವೆ ಆದ್ರಿ. ನಿಮ್ಮ ಕುಟುಂಬ ಜೀವಿತ ಹೇಗಿತ್ತು ಪ್ರಾರಂಭದಲ್ಲಿ? ಸ್ವಲ್ಪ ಅಂದರೆ 2 ಭಾಷೆಯವರು, ನಮ್ಮದು ಎರಡು ಕಲ್ಚರ್, 2 ರೀತಿಯ ಇದು. ಅದಕ್ಕಾಗಿ ಒಂದಾಗುವ ತನಕ ಸ್ವಲ್ಪ
ಅಂಡರ್ಸ್ಟ್ಯಾಂಡ್ ಎಲ್ಲ ಇತ್ತು. ಆದರೆ ಮತ್ತೆ ನಾವು ವರ್ಷದ ಇದು ಆಗುವಾಗ ದೇವರ ಕೃಪೆಯಿಂದ ಎಲ್ಲ ಇಬ್ಬರ ನೇಚರ್ ಗೊತ್ತಾಯಿತು, ಇದಾಯಿತು, ಮತ್ತು ಅಂಡರ್ಸ್ಟ್ಯಾಂಡ್ ಆಗಿ ಹಾಗೆ. ಏನು ಜಗಳ ಏನಿರ್ತಿತ್ತ? ಜಗಳ ಏನು ಹಾಗೇನಿರಲಿಲ್ಲ. ಅಂದರೆ ಕೆಲವು ವಿಷಯ ಅರ್ಥ ಸರಿ, ಒಬ್ಬರ ವಿಷಯ ಅವಳಿಗೆ ನನ್ನ ವಿಷಯ ತಿಳಿಯುವಾಗ ನನಗೆ ಅವಳ ವಿಷಯ ಆವಾಗ ಸ್ವಲ್ಪ ಮಿಷನ್ ಆಗ್ತಿತ್ತು. ಆದರೆ ಅದೆಲ್ಲ ಇದಾದರೂ ಕೂಡ ನಾವು ದೇವರ ಕೃಪೆಯಿಂದ ಎಲ್ಲ ಇದು ದೇವರ ಪರಿಜ್ಞಾನದ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗಿ ನಡೆಯುತ್ತಿದ್ದೆ. ಈಗ ನಿಮ್ಮ ಕುಟುಂಬ, ನೀವು ಈಗ ನಿಮ್ಮ ಸಭೆಯಲ್ಲಿ ಅಥವಾ ನಿಮ್ಮ ಪರಿಸರದಲ್ಲಿ ಹೇಗೆ ಇದ್ದೀರಿ? ನೀವು ಹೇಗೆ ಸಾಕ್ಷಿಯಾಗಿದ್ದೀರಿ? ಹೇಗೆ ನಿಮ್ಮ ಕುಟುಂಬದ ಬಗ್ಗೆ ಜನರು ಏನು ಹೇಳ್ತಾರೆ? ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಸಭೆ ಆಗಲಿ, ನಿಮ್ಮ ಪರಿಸರ ಆಗಲಿ, ನಿಲ್ಲುವಂಥ ಪರಿಸರ ಆಗಲಿ, ಜನರು ಏನು ಹೇಳ್ತಾರೆ? ಈಗ ನಾವು ಇಷ್ಟು ವರ್ಷ ನಾವು ನಮ್ಮ ಬಿಲ್ಡಿಂಗ್ನಲ್ಲಿದ್ದೇವೆ. ಅವರೆಲ್ಲರೂ ನಮ್ಮನ್ನು ನೋಡ್ತಾ ಇದ್ದಾರೆ. ಅಂದರೆ ಒಂದೇ ಮಾತು ಹೇಳೋದು, ಇವರು ಯಾರ ತಂಟೆಗೆ ಹೋಗೋದಿಲ್ಲ, ಅವರಷ್ಟಕ್ಕೆ ಅವರು. ಮತ್ತು ಎಲ್ಲಿಯಾದರೂ ಬೇಕಾದರೆ ಹೆಲ್ಪು. ಮತ್ತು ನಾವು ಅವರ ವಿಷಯಕ್ಕಾಗಿ ಆಜು ಬಿಲ್ಡಿಂಗ್ನಲ್ಲಿ ಆಗಲಿ, ನಮ್ಮ ಈಗ ಇರುವ ಮನೆಯಲ್ಲೇ ಇಷ್ಟು ವರ್ಷದಿಂದ ಎಲ್ಲಿಯಾದಿದ್ರು ನಮ್ಮದು ಏನು ಅವರಿಗೆ ತೊಂದರೆ ಇಲ್ಲ. ನಾವು ಈಗ ಇರುವ ಅಲ್ಲಿ ಕೂಡ ಸೊಸೈಟಿಯವರು ಹೇಳ್ತಾರೆ, ನಿಮ್ಮದೊಂದು ನೇಚರೇ ಬೇರೆ. ಮಾತಾಡುವಾಗ ಅವರು ಕೂಡ ಯಾವಾಗಲೂ ಅವರು ಕೂಡ ನಮಗೆ ಹೆಲ್ಪ್ ಆಗ್ತಾರೆ. ಅವ್ರದ್ದು ಯಾವುದಾದ್ರೂ ಇದ್ದರೆ ನಾವು ಕೂಡ ಹೆಲ್ಪ್ ಆಗ್ತೀವಿ. ಅದಕ್ಕೆ ನಾವು ಯಾರ ಹತ್ರ ಜಗಳ ಆಡಲಿಕ್ಕೆ ಇಷ್ಟ ತನಕ ಹೋಗೋದು ಇಲ್ಲ. ಇದ್ರೂ ಕೂಡ ನೀವು ಹೇಗಿದ್ದೀರಿ ಜನರ ಮುಂದೆ? ನಾವು ಜನರ ಮುಂದೆ ಸ್ವಲ್ಪ ದಿವಸ ನಿಲ್ಬೋದು, ಆದರೆ ದೇವರ ಭಯದಿಂದ ಒಂದು ಸಾಕ್ಷಿ ಹೇಗೆ ಉಂಟು ನಿಮ್ಮದು? ನಮ್ಮನ್ನು ಕಂಡವರು ಯಾರು ಕೂಡ ಹೇಳ್ತಾರೆ, ಅವರು ಈಗ ಹೇಗಿದ್ದರು, ಈಗ ಹೇಗೆ ಇದ್ದಾರೆ. ಅಂದರೆ ಇವರದೊಂದು ಪ್ರಾರ್ಥನೆ ಜೀವನದಲ್ಲಿ ಇವರು ಹೇಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮನ್ನು ಯಾರಿಗೋ ಆಧಾರದಲ್ಲಿ ನಮ್ಮನ್ನು ನೋಡಿ ಮಾತಾಡ್ತಾರೆ. ಅಂದರೆ ಒಳ್ಳೇದು ಮಾತಾಡ್ತಾರೆ. ಒಳ್ಳೆಯದು, ದೇವರ ಕೃಪೆಯಿಂದ ಒಳ್ಳೆಯದು. ಅಕ್ಕ, ನಿಮಗೆ ಕೇಳ್ತಾ ಇದ್ದೇನೆ, ಈಗ ನೀವು ಮದುವೆ ಆದ್ರಿ, ಮದುವೆಗೆ ಲೇಟಾಗಿ ಆದ್ರಿಂದ ಹೇಳಿದ್ರಿ, ಅವರು ಕೂಡ ಲೇಟಾಗಿ ಆದರು. ಈಗ ಈ ಮದುವೆ ಆದ ನಂತರ ನಿಮಗೆ ನಿಮ್ಮ ಜೀವಿತದಲ್ಲಿ ಏನಾದರೂ ವ್ಯತ್ಯಾಸಗಳು, ಬದಲಾವಣೆಗಳು ಬಂತ? ಅದನ್ನು ನೀವು ಸಂತೋಷಕ್ಕೆ ಬಂತ? ಸಂತೋಷ. ಅಂದರೆ ಮೊದಲು ನೀವು ಒಂಟಿಗರಾಗಿದ್ರಿ, ಬೇರೆಯವರ ಮನೆಯಲ್ಲಿ ಕೆಲಸ ಮಾಡ್ತಿದ್ರಿ. ಈಗ ಮದುವೆ ಆದ ನಂತರ ನಿಮ್ಮ ಜೀವಿತ ಹೇಗಾಯಿತು? ನಾನು ಅನಿಸಿದೆ ನಮ್ಮ ದೇವರೆಲ್ಲ ಒಳ್ಳೇದೇ ಮಾಡಿದ್ರು ಅಂತ. ಒಳ್ಳೇದುಂಟು. ಅಂದರೆ ಮದುವೆ ಆಗೋದಕ್ಕೆ ಮುಂಚೆ ನಿಮಗೆ ಕಷ್ಟ ಇತ್ತು ಅಲ್ಲ? ಅಂದರೆ ಸರಿಯಾದ ರೀತಿಯಲ್ಲಿ ನಿಮ್ಮ ಚಿಂತೆ ಇತ್ತು, ಎಲ್ಲ ಟೆನ್ಷನ್ ಇದ್ದಿತ್ತು. ನನ್ನ ಹಿಂದವರಿಗೆ ಹೇಗೆ ಅವರು ಮತ್ತು ನಮ್ಮದು ಏಜ್ ಅದ್ರ ಮೇಲೆ ಹೇಗೆ ಎಲ್ಲ ಇರ್ಬೋದು, ಹಾಗೆ ಸ್ವಲ್ಪ ಎಲ್ಲ ಇದ್ದಿತ್ತು. ಆದರೂ ದೇವರೆಲ್ಲ ಒಳ್ಳೇದೇ ಮಾಡೋದಿಲ್ಲ, ಒಳ್ಳೇದೇ ಆಯಿತು ಎಲ್ಲರದ್ದು. ನನ್ನ ಹಿಂದ್ಗಡೆ ಇರೋದು ಮದುವೆ ಎಲ್ಲ ಚೆನ್ನಾಗಾಗಿ. ನೀವು ಮದುವೆ ಆಗೋದ ಮುಂಚೆ ಅವರದ್ದು ಆಯ್ತಲ್ಲ? ಇಲ್ಲ, ಮುಂಚೆ ನಂದಾಗಿತ್ತು. ನಿಮ್ಮದು ಆಯಿತು, ನಿಮ್ದ ನಂತರ ಅವರದ್ದಾಯಿತು ಅಲ್ಲ? ನಿಮ್ಮ ಗಂಡ ಹೇಗೆ? ಒಳ್ಳೇದಿದ್ದಾರೆ. ಆದರೆ ದೇವ್ರು ಹೇಳ್ತಾರಲ್ಲ, ನಾವು ಏನೊಂದು ಹಿಂದಿಯಲ್ಲಿ ಹೇಳಿ ಅಲ್ಲ, ಎಣ್ಸಿದ್ದು ಜಾಸ್ತಿ ದೇವರು ಒಳ್ಳೇದೇ ಕೊಟ್ಟಿದ್ದಾರೆ. ನಾವು ಯೋಚಿಸಿದಂಗೆ ಗ್ರಹಿಸಿ ಹೆಚ್ಚಾಗಿ ಮಾಡುವಂಥ ದೇವರು ಅಂತ ಹೇಳ್ತೇನೆ. ಹೌದು, ಖಂಡಿತವಾಗಿ ನೀವು ಯೋಚಿಸಿದಾಗಿಂತ ದೇವರು ನಿಮ್ಮ ಜೀವಿತದಲ್ಲಿ ಒಳ್ಳೇದು ಮಾಡಿದ್ದಾನೆ. ಏನಾದರೂ ಜಗಳ ಮಾಡ್ತೀರಾ ಯಾವಾಗಲಾದರೂ? ಯಾವ ವಿಷಯಕ್ಕಾಗಿ? ಇಲ್ಲ, ಮಕ್ಕಳು ಚಿಕ್ಕ ಇರೋತ್ತಿಗೆ ಮಕ್ಕಳಿಗೋಸ್ಕರ ಸ್ವಲ್ಪ ಥೋಡ ಆರ್ಗ್ಯುಮೆಂಟ್ ಆಗ್ತಿತ್ತು. ಇವರು ನಾವೇನು ಅವರಿಗೆ ಕರೆಕ್ಷನ್ ಮಾಡೋಕ್ಕೆ ಇವ್ರಿಗೆ ಒಳ್ಳೇದಾಗ್ತಿರ್ಲಿಲ್ಲ, ಇವ್ರೇನು ಕರೆಕ್ಷನ್ ಮಾಡಿದ್ರೆ ನನಗೆ ಒಳ್ಳೇದಾಗ್ತಿರ್ಲಿಲ್ಲ. ಹಾಗೆ ಮಕ್ಕಳು ಕೇಳದಿದ್ರೆ ಸ್ವಲ್ಪ ನಮ್ಮದು ಇಬ್ಬರದು ಸ್ವಲ್ಪ ಆಗ್ತಿತ್ತು. ಹಾಗೆ ದೊಡ್ಡ ಜಗಳ ಅಲ್ಲ, ಆದರೂ ನಾವು ಜಗಳ ಮಾಡಿದ್ರೆ ಒಂದು ದಿವಸ ಕ್ಷಮ ಕೇಳದೆ ನಾವು ಮಲಗೋದಿಲ್ಲ. ಅದ್ರ ಮೊದಲೇ ನಾವು ಕ್ಷಮ ಕೇಳಿಸಿ ಎಲ್ಲ ಒಕ್ಕೆ ಮಾಡಿ ಮಲಗ್ತೀವಿ. ಕೆಲ ಜನ ಜಗಳ ಅದ್ರ ಮೇಲೆ ಊಟ ಮಾಡೋದಿಲ್ಲ, 2 ದಿನ 3 ದಿನ ಮಾತಾಡೋದಿಲ್ಲ. ಹಾಗೆ ಏನು ಇದುವರೆಗೆ ಆಗಲಿಲ್ಲ. ಅಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತೆ ಸರಿಪಡಿಸ್ಕೊಳ್ತೀರಿ. ದೇವ್ರು ಹೇಳ್ತಾರಲ್ಲ, ಸೂರ್ಯ ಮುಳುಗಿದ ಮುಂಚೆ ಸಿಟ್ಟು ತೀರಲ್ಲಿ. ಹೌದು, ಖಂಡಿತವಾಗಿ ವಾಕ್ಯ ಕೂಡ ಹೇಳ್ತದೆ. ಅಂದರೆ ಕೋಪ ಮಾಡಬೇಕಾದ್ರೆ ಪಾಪ ಮಾಡಬೇಡಿರಿ, ಸೂರ್ಯ ಮುಳುವುದಕ್ಕಿಂತ ನಿಮ್ಮ ಸಿಟ್ಟು ತೀರಲಿ, ಇಲ್ಲಾಂದರೆ ಸೈತಾನಿಗೆ ಅವಕಾಶ ಮಾಡಿಕೊಟ್ಟಂತ ವಾಕ್ಯ ಹೇಳ್ತದೆ. ಖಂಡಿತವಾಗಿ ಸಣ್ಣ ಪುಟ್ಟ ಕುಟುಂಬದಲ್ಲಿ ಸಮಸ್ಯೆಗಳು ಬರುವಂಥದ್ದೇ, ಸಣ್ಣ ಪುಟ್ಟ ಇರ್ತದೆ. ಆದರೆ ಕುಟುಂಬದ ಮೇಲೆ ಹೇಳಿದ ತಕ್ಷಣ ಏನಾದರೂ ಇರಲೇಬೇಕು, ಇಲ್ಲಾಂದರೆ ಕುಟುಂಬದ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಸಂಜೆ ಒಳಗೆ ಸರಿ ಮಾಡಿಕೊಳ್ತದೆ. ಹೌದು, ಈ ಕುಟುಂಬದಲ್ಲಿ ನಿಮಗೆ ಸಂತೋಷ ಇದ್ದೇನೆ, ಇವಾಗ ತೃಪ್ತಿ ಇದೆನಾ? ಹಾಂ. ರಮೇಶಣ್ಣ, ನಿಮಗೆ ಕೇಳ್ತಿದ್ದೇನೆ, ಈ
ಈ ಮದುವೆ ಆದ ನಂತರ ನಿಮ್ಮ ಕುಟುಂಬದಲ್ಲಿ ಏನು ಕಷ್ಟಗಳು ಬಂದಿತ್ತಾ? ಬಂದಿತ್ತು. ಹಾಂ, ಏನು ಕಷ್ಟಗಳು ಬಂದಿತ್ತು? ನಾನು ಮದುವೆ ಆದಾಗ ಮನೆಯಲ್ಲೆಲ್ಲ ಹೀಗೆ ಇತ್ತು. ಮದುವೆ ಆದ ನಂತರ ಅವರಿಗೆ ನಮ್ಮ ಆಚಾರ ವಿಚಾರದಲ್ಲಿ ಅವರಿಗೆ ಕೆಲವು ತೃಪ್ತಿ ಆಗದೆ, ಅಂದರೆ ಮನೆಯಲ್ಲಿ ಹೀಗೆ ಇತ್ತು, ಇವ ನಮ್ಮ ಹಿಂದಿನಲ್ಲಿದ್ದ ಮತ್ತು ಈಗ ಮದುವೆ ಆದ ಇದು ನಮ್ಮ ಕುಟುಂಬಕ್ಕೆ ಸ್ವಲ್ಪ ಇದು ಅಂತ ಅವರ ಮನಸ್ಸಿನಲ್ಲಿತ್ತು. ನಾವು ಮದುವೆ ಆದಮೇಲೆ ಇವಳು ಗರ್ಭಿಣಿ ಆದಳು. ಗರ್ಭಿಣಿ ಆಗುವಾಗ ಮತ್ತು ನಾವು ಡೆಲಿವರಿ ಡೇಟ್ ತೆಗೆದುಕೊಂಡು ಆಸ್ಪತ್ರೆಯಿಂದ ಹಿಂದೆ ಬರುವಾಗ ನಮಗೆ ರೋಡ್ ಕ್ರಾಸ್ ಮಾಡುವಾಗ ಗಾಡಿಯವ ಅದು ಆಕ್ಸಿಡೆಂಟ್ ಆಯಿತು, 2 ವೀಲರ್ನಲ್ಲಿ ಮೊಪ್ಪಾಡು. ಇವಳದು ಅದು ಆಕ್ಸಿಡೆಂಟ್ ಅಂದರೆ ಒಂದೊಂದು ಸ್ಪೀಡ್ನಲ್ಲಿ ಬರ್ತಿದ್ದ. ನನ್ನ ಹಿಂದೆ ಇದ್ದಳು, ನಾನು ನೋಡಲಿಲ್ಲ, ನಾನು ಕ್ರಾಸ್ ಮಾಡಿದೆ ಇವಳು ಇರುವಾಗ. ಆವಾಗ ರೋಡ್ನಲ್ಲಿ ಇವಳು ಬಿದ್ದು ಕೈ ತುಂಡಾಯಿತು, ತಲೆಗೆ ಪೆಟ್ಟು ತಾಗಿತು, ಮತ್ತು ನಡೀಲಿಕ್ಕೆ ಆಗ್ತಿರ್ಲಿಲ್ಲ. ತುಂಬು ಗರ್ಭಿಣಿ, ಖಾಲಿನು 7 ತಿಂಗಳ ಗರ್ಭಿಣಿ. ಹೌದು. ಆವಾಗ ಡೇಟ್ ತೆಗೆದು ಮನೆಗೆ ಹೋಗುವಾಗ ಇದು ರಸ್ತೆಯಲ್ಲಿ ಅವಘಡ ಆಯಿತು. ಅದರ ನಂತರ ನಡೀಲಿಕ್ಕೆ ಆಗ್ತಿರಲಿಲ್ಲ ಇದು. ಮತ್ತು ಅದೇ ಸಮಯದಲ್ಲಿ ಮತ್ತು ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋದೆವು. ಅಲ್ಲಿ ಅದೇ ಆಸ್ಪತ್ರೆಯವರು ಕೇಳಿದ್ರು, ಈಗ ಜಸ್ಟ್ ಡೇಟ್ ತೆಗೆದುಕೊಂಡು ಮನೆಗೆ ಹೋದದ್ದಷ್ಟೇ, ಈಗ ಪುನಃ ಬಂದರು ಹೀಗೆ ಆಗಿ ಎಲ್ಲ ಹೇಳಿದರು. ಮತ್ತು ಅಲ್ಲಿ 4 ಗಂಟೆಗೆ ಒಳಗೆ ಕರ್ಕೊಂಡು ಹೋದವರು ರಾತ್ರಿ 2 ಗಂಟೆ ತನಕ ಜೀವ ಇದ್ದಾರಾ ಇಲ್ವಂತ ನನಗೆ ಹೇಳಲಿಲ್ಲ. ನಾವು ಕೇಳ್ತಿದ್ದೆವು ಗಡಿ ಜೀವದಲ್ಲಿದ್ದ, ಅಂದರೆ ತುಂಬ ರಕ್ತ ಎಲ್ಲ ಹೋಗಿದೆ, ಒಂದು ಖಾಲಿ ಹಾಕಿದ ಇದರಲ್ಲಿ ಒಳಗಿನ ಅದೇ ಎಲ್ಲ ಇದಾಗಿ ಕೈ ತುಂಡಾಗಿ ಇದು ತಲೆ ರಕ್ತ ಎಲ್ಲ. ನಾವು ಆವಾಗ ನಾನು ಎಣಿಸಿದೆ, ರಕ್ತದಲ್ಲಿ ಗರ್ಭದಲ್ಲಿ ರಕ್ತ ಹೋದರೆ ಮಕ್ಕಳು ಉಳಿತಾರ ಇಲ್ವಾ ಹಾಗೆ ಅಂತ. ಆವಾಗ ನಾನು ಬಾಡಿಗೆ ಮನೆಯಲ್ಲಿದ್ದೆ. ನನಗೆ ಹೆದರಿಕೆ ಕೂಡ ಇತ್ತು, ನಾನೇ ಬಾಡಿಗೆ ಮನೆಯಲ್ಲಿ ಕೆಲಸಕ್ಕೆ ನಾನೇ ಹೋಗಬೇಕು, ಮತ್ತು ಇವುಗಳನ್ನು ಹಿಡ್ಕೊಂಡು ನಾನು ಹೇಗೆ ಜೀವನ ನಡೆಸೋದು ವಿಚಾರ ಕೂಡ ಇತ್ತು. ಮತ್ತು ಆಸ್ಪತ್ರೆಯಲ್ಲಿ ಕೊಂಡು ಹೋದಾಗ ಅಲ್ಲಿ ಇದೆಲ್ಲ ಹೇಳಿಲ್ಲ. ಆಗ ನಾನು ಕೂಗ್ತಿದ್ದೆ ಹೀಗೆ ಮನಸ್ಸಿನ ಒಳಗೆ, ತುಂಬ ಎಂತ ಮಾಡೋದು, ಮದುವೆ ಆಗಿ 1 ವರ್ಷ ಕೂಡ ಆಗಲಿಲ್ಲ, ಹೀಗೆ ಆಯಿತು, ಇವಳನ್ನು ಹೇಗೆ ನಾನು ಮುಂದೆ ಕರ್ಕೊಂಡು ಮನೆ ಬಾಡಿಗೆ ಕೆಲಸಕ್ಕೆ ಹೋಗಬೇಕು, ಇವಳನ್ನು ನಡೀಲಿಕ್ಕೆ ಆಗೋದಿಲ್ಲ, ತುಂಬ ಚಿಂತೆಯಲ್ಲಿದ್ದೆ. ಆಗ 34 ಕೀರ್ತನೆಯಲ್ಲಿ ವಾಕ್ಯ ದೇವರು ಮಾತಾಡಿ ಹೇಳಿದರು, ನೀತಿಮಾನಿಗೆ ಕಷ್ಟ ತುಂಬ ಬರ್ತದೆ, ಅವನ ಎಲುಬುಗಳನ್ನು ನಾನು ಸರಿ ಮಾಡ್ತೇನೆ ಅಂತ ವಾಕ್ಯವನ್ನು ದೇವರು ಮಾತಾಡಿದರು. ಮತ್ತು ಆವಾಗ ಮಾತಾಡಿದ್ರು ಕೂಡ ಆಗ ನಂಬಲಿಕ್ಕೆ ಆಗಲಿಲ್ಲ, ಅಂದರೆ ನನ್ನ ಪರಿಸ್ಥಿತಿ ಹೀಗೆ ಇತ್ತು. ಮತ್ತು 2 ಗಂಟೆ ರಾತ್ರಿ ಇದೆಲ್ಲ ಆಪ್ರೇಷನ್ ಎಲ್ಲ ಆಗಿ ಹೊರಗೆ ಬಂದರು. ಆದರೆ ಎಲ್ಲ ಕಡೆಗೆ ಇದಾಗಿದೆ, ಆದರೆ ಗರ್ಭದಲ್ಲಿ ಇರುವಾಗ ಅಲ್ಲಿ ಮಕ್ಕಳು ಏನೂ ಆಗಲಿಲ್ಲ. ಆದರೆ ನಾನು ಈಗಿನ ಅವಸ್ಥೆಯಲ್ಲಿ ಎಕ್ಸ್ರೇ ಕೂಡ ತೆಗಿಲಿಕ್ಕೆ ಆಗಲಿಲ್ಲ, ಅಂದರೆ ಹೊಟ್ಟೆಯಲ್ಲಿ ಮಗು ಇದೆ, ಎಕ್ಸ್ರೇ ತೆಗಿಲಿಕ್ಕೆ ಆಗೋದಿಲ್ಲ, ಅದರದ್ದು ಅದು ಇನ್ಫೆಕ್ಷನ್ ಆಗಿ ಹಾಗೆ ಹೇಳಿದರು ಇವರು ಮೆಡಿಕಲ್ ಡಿಪಾರ್ಟ್ಮೆಂಟ್. ಮತ್ತು ನಡೀಲಿಕ್ಕೆ ಕೂಡ ಆಗ್ತಿರಲಿಲ್ಲ. ಅದಕ್ಕಾಗಿ ಮತ್ತೆ ಎಂತ ಮಾಡೋದು, ಮತ್ತು ಇದೆಲ್ಲ ನೋಡುವಾಗ ನಮಗೆ ಅದ್ಭುತ ಆಯಿತು. ಮತ್ತು ನಂತರ ಅಲ್ಲಿಂದ ಒಂದು ತಿಂಗಳ ಆಸ್ಪತ್ರೆಯಲ್ಲಿ ಮತ್ತೆ ಮನೆಗೆ ಹೋಗಿ ಮತ್ತು ಡೆಲಿವರಿಗೆ ಪುನಃ ಹಾಗೆ ಬಂದು. ಆವಾಗ ಮನೆಯಲ್ಲಿ ಯಾರೇ ಇರಲಿಲ್ಲ, ಇವಳ ತಾಯಿ ತಂದೆ ಇಲ್ಲ, ಮತ್ತು ಹೀಗೆ ಇರುವಾಗ ನಮಗೆಲ್ಲ ಹೀಗೆ ವಿಚಾರದಲ್ಲಿ ಮನಸ್ಸು ಬಂತು, ಹೇಗೆ ನಮ್ಮ ಜೀವನ ಮುಂದೆ ಹೋಗ್ತದೆ, ಹಾಗಲ್ಲ. ಮತ್ತು ದೇವರ ಕೃಪೆಯಿಂದ ಆಪ್ರೇಷನ್ ಇವಳಿಗೆ ಹೇಳಿದ್ದಾರೆ, ಆಪ್ರೇಷನ್ ಮಾಡಿ ಮಗು ತೆಗಿಬೇಕು, ಅಂದರೆ ಸೊಂಟದಲ್ಲಿ ನಡೀಲಿಕ್ಕೆ ಆಗೋದಿಲ್ಲ ಹಾಗೆಲ್ಲ. ಮತ್ತು ತುಂಬ ಮಂದಿ ಪ್ರಾರ್ಥನೆ ಮಾಡಿ ನಾರ್ಮಲ್ ಡೆಲಿವರಿ ಕೂಡ ಆಯಿತು, ಒಂದು ಹುಡುಗಿಯ ಫಸ್ಟ್ ಡೆಲಿವರಿ ಹಾಗೆ. ಮತ್ತು ಕಷ್ಟ ಬಂತು. ಮತ್ತು ನಾನು ಎಣಿಸಿದೆ, ಎಲ್ಲರೂ ಹೇಳ್ತಾರೆ ಮದುವೆ ಆದಮೇಲೆ ಮೊದಲು ಹೇಳ್ತಿದ್ರು, ಇನ್ನು ಊಟಕ್ಕೇನು ತೊಂದರೆ ಇಲ್ಲ, ಟೇಬಲ್ನಲ್ಲಿ ಬರ್ತದೆ, ಬಟ್ಟೆ ಗಿಟ್ಟೆಲ್ಲ ರೆಡಿಯಾಗಿ. ನನ್ನ ಜೀವನ ಹಾಗೆ ಆಗಲಿಲ್ಲ. ನನ್ನ ಜೀವನ ಹೇಳುವ ಅಂದಿತ್ತು, ಯಾರು ಇರಲಿಲ್ಲ, ಅವಳ ಸೇವೆ ನೀವು ಮಾಡಿ ಎಲ್ಲ ಹಾಗೆಲ್ಲ ಇತ್ತು. ದೇವರ ಎಲ್ಲ ಆವಾಗ ದೇವರ ಕೃಪೆ ಒಂದಿತ್ತು, ಅದೇ ದೇವರ ಕೃಪೆ ಕೊಡ್ತಾರೆ ಒಂದಾದ್ರು. ಆ ಕೃಪೆಯಿಂದ ದೇವರೆಲ್ಲ ಮಾಡಲಿಕ್ಕೆ ಸಹಾಯತ ಕೊಟ್ಟರು. ಮತ್ತು ಆವಾಗ ನಾನು ಬಾಡಿಗೆ ಮನೆಯಲ್ಲಿದ್ದಾಗ ಇವರು ಡೆಲಿವರಿಗೆ ಹೋದಾಗ, ಡೆಲಿವರಿ ನಾವು ಎಣಿಸೋದಕ್ಕಿಂತ ಅದ್ಭುತ ರೀತಿಯಲ್ಲಿ ನಾರ್ಮಲ್ ಡೆಲಿವರಿ ಆಗಿತ್ತು, ಆಪ್ರೇಷನ್ ಆಗಲಿಲ್ಲ. ನಂತರ ನಾನು ಬಾಡಿಗೆ ಇದ್ದ ಮನೆ, ಇವರು ಆಸ್ಪತ್ರೆಯಿಂದ ಹೋಗಿ ಮನೆಗೆ ಬರುವಾಗ ಅದೇ ಮನೆಯನ್ನು ದೇವರು
ಸ್ವಂತವಾಗಿ ಕೊಟ್ಟರು. ಇದು ದೇವರ ಅನುಗ್ರಹ. ಅದೇ ಆವಾಗ ನಾನು ಎಣಿಸಿದೆ, ದೇವರು ನಮಗಾಗಿ ಯೋಚಿಸುವ ಪ್ಲ್ಯಾನ್ ನಮಗೆ ಅದು ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಇದು ನೋಡುವಾಗ ಕೈಲಿ ಒಂದು ಕೂಡ ಹಣ ಇರಲಿಲ್ಲ. ದೇವರ ಅದ್ಭುತ ರೀತಿಯಲ್ಲಿ ಬೇರೆಯವರು ಸಹಾಯ ಮಾಡಿ ಹಾಗೆಲ್ಲ ಮನೆ ತೆಗೆದುಕೊಂಡರು. ಹಾಗೆ ಕಷ್ಟ ಬಂತು ಅಲ್ಲ. ನಿಮ್ಮ ಜೀವಿತದಲ್ಲಿ ಈ ಮದುವೆ ಆದ ನಂತರ ಸಂತೋಷಪಟ್ಟ ಗಳಿಗೆ ಯಾವುದು ಹೇಳ್ಬೋದಾ? ಸಂತೋಷಪಟ್ಟ ಗಳಿಗೆ ಗಳಿಗೆ ಅಂದರೆ ಒಂದು ವಿಶ್ವಾಸದಲ್ಲಿ ಮದುವೆ ಆಗಿದೆ. ಅದರ ಮೊದಲು ನನ್ನ ಮನೆಯವರು ಹೇಳ್ತಿದ್ರು, ನೋಡಿ ಮನೆಯವ್ರದ್ದೆಲ್ಲ ಮದುವೆ ಆಯಿತು, ಓಕೆ, ಈಗ ನಿಂದು ಮದುವೆ, ಹೀಗೆ ಮದುವೆ ಅಂತ ಕೇಳ್ತಿದ್ರು. ನಾನು ಹೇಳಿದೆ, ನನಗೆ ಹಣ ಬೇಡ, ಬಂಗಾರ ಬೇಡ, ದೇವರಲ್ಲಿ ವಿಶ್ವಾಸದಲ್ಲಿ ಹುಡುಗಿಯಲ್ಲಿ ಆದರೂ ಇದ್ದರೆ ನೀವು ನೋಡಿ, ಮಾವನವ್ರಿಗೆ ಹೇಳ್ತಿದ್ದೆ. ಅಂಥ ಹುಡುಗಿಯಲ್ಲಿ ಸಿಗ್ತಾಳೆ ಕೇಳಿದ್ರು. ಮಾವನವ್ರ ರಕ್ಷಣೆಗೆ ಬಂದಿದ್ರಾ? ಇಲ್ಲ, ಅವ್ರು ಬರಲಿಲ್ಲ. ಅಂದರೆ ಅವರು ನಮ್ಮ ಇದೆ ಶೆಟ್ಟಿಯಲ್ಲಿ ಎಲ್ಲಿಯಾದರೂ ಹುಡುಗಿದ್ರೆ ನೋಡ್ತೇವೆ. ಇದ್ದ ಸಂಬಂಧಿಕರು ತುಂಬ ಮಂದಿ ಇದ್ದರು. ಅದಕ್ಕೆ ಅವರದ್ದು ಮಾಡು ಇವ್ರದ್ದು ಮಾಡು. ನಾನು ಹೇಳಿದೆ, ನನಗೆ ಮದುವೆ ದೊಡ್ಡದಲ್ಲ, ನನಗೆ ವಿಶ್ವಾಸದಲ್ಲಿ ನನ್ನ ರಸ್ತೆಯಲ್ಲಿ ಹೋಗುವ ಸರಿ ಸಂಬಂಧ ಹುಡುಗಿಯಲ್ಲಿ ಆದರೂ ಇದ್ದರೆ ನೀವು ನೋಡಿ ಅಂತ. ಅಲ್ಲಿ ಅಂಥ ಹುಡುಗಿಯಲ್ಲಿ ಸಿಗ್ತಾರೆ ಕೇಳ್ತೇವೆ. ನಾನು ಹೇಳಿದರೆ, ನನಗೆ ಇಲ್ಲಂತ ಗೊತ್ತು, ಆದರೂ ನೀವು ಮಾವನವರಲ್ಲ, ನೀವು ನೋಡಿ. ನಾನು ಹಾಗೆ ಮಾತಾಡ್ತೇನೆ, ಅಂಥ ಹುಡುಗಿಯಲ್ಲಿ ಸಿಗ್ತಾರೆ ಗೊತ್ತಿಲ್ಲ, ಹಾಗಾಗಿ ಹೇಳ್ತಿದ್ರು. ಮತ್ತು ವಿಶ್ವಾಸದಲ್ಲಿ ಮದುವೆ ಆದಮೇಲೆ ಸಂತೋಷ ಅಂದರೆ ದೇವರು ನಾವು ಪ್ರಾರ್ಥನೆ ಕೇಳಿ, ನಾನು 3 ವರ್ಷದಿಂದ ಹೇಳಿದೆಲ್ಲ ಪ್ರಾರ್ಥನೆ ಅಂತ. ಮತ್ತು ಅದೇ ಹುಡುಗಿಯೆಲ್ಲ ಮದುವೆ ಆದಮೇಲೆ ಅದೊಂದು ಖುಷಿ. ಅಂದರೆ ದೇವರು ನನಗಾಗಿ ಇಟ್ಟದಕ್ಕಾಗಿ 3 ವರ್ಷ ಕೂಡ ವೆಯ್ಟ್ ಮಾಡಿ ಹಾಗೆ ಅಂತ, ಅದೊಂದು ಸಂತೋಷ. ನೀವು ಕುಟುಂಬವಾಗಿ ಅತಿ ಹೆಚ್ಚಾಗಿ ದುಃಖಪಟ್ಟಂದು ಯಾವುದೇ ಸಂದರ್ಭ ಇದೆಯಾ? ದುಃಖಪಟ್ಟದ್ದೇನಿಲ್ಲ. ಮತ್ತು ಒಂದು ವಿಷಯ ನನಗೆ ಗೊತ್ತಾಯಿತು ಮದುವೆ ಮೊದಲು, ಅಂದರೆ ಇವಳಿಗೆ ತಂದೆ ತಾಯಿ ಇಲ್ಲ, ಇದಿಲ್ಲ. ತಂದೆ ತಾಯಿ ಇಲ್ಲದವರಿಗೆ, ಅನಾಥರಿಗೆ ದೇವರು ಜಾಸ್ತಿ ಚಿಂತೆ ಮಾಡ್ತಾರೆ. ಯಾರು ಇಲ್ಲದವರಿಗೆ ಸ್ವರ್ಗದಲ್ಲಿ ದೇವರು ಅವರ ವಿಷಯದಲ್ಲಿ ಜಾಸ್ತಿ ಚಿಂತೆ ಮಾಡ್ತೇವೆ, ಇದೊಂದು ನನಗೆ ವಿಶ್ವಾಸ ಇತ್ತು. ಅದಕ್ಕಾಗಿ ಯಾರು ಇಲ್ಲದವರನ್ನು ಇದು ಮಾಡಿದರೆ ದೇವರು ನನಗೆ ಸಹಾಯ ಕೊಡ್ತಾರೆ ಹಾಗೆ. ಮತ್ತು ಚಿಂತೆ ಅಂದರೆ ಇದೇ ಎಲ್ಲ ಹೇಗೆ ಹೋಗ್ಬೋದಂತ ಇದ್ದ, ಫ್ಯಾಮಿಲಿ ಆದಮೇಲೆ ಮಗು ಆದಮೇಲೆ ಹೇಗೆ ಹೋಗ್ತದೆ. ಮತ್ತು ಸ್ಟೆಪ್ ಬೈ ಸ್ಟೆಪ್ ದೇವರು ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಕೊಟ್ಟರು. ಆವಾಗ ನಾನು ಒಂದು ಅನುಭವ ಕಲಿತೆ, ದೇವರು ಒಳ್ಳೆಯವನು ಅಂತ ಅನುಭವದಿಂದ ತಿಳಿದುಕೊಂಡೆ. ಅಂದರೆ ನಿಮ್ಮ ಮದುವೆ ಜೀವಿತದಲ್ಲಿ ಪ್ರತಿ ಕ್ಷಣದಲ್ಲಿ ಕೂಡ ಸಮಸ್ಯೆ, ಕಷ್ಟ, ನೋವುಗಳು ಬಂದರೂ ಕೂಡ ನೀವು ಪರಿಪೂರ್ಣ ದೇವರ ಮೇಲೆ ನಂಬಿಕೆ ಇಟ್ಟು ಮುಂದುವರೆದ್ರಿ. ಎಲ್ಲ ಸಮಯದಲ್ಲಿ ಕೂಡ ದೇವರು ಒಂದೊಂದು ಸಮಯದಲ್ಲಿ ದೇವರು ವಾಕ್ಯ ಮುಖಾಂತರ ನನಗೆ ಮಾತಾಡಿ ನನ್ನನ್ನು ಬಲಪಡಿಸಿ, ನಾನು ಅವರಿವರ ಮಾತಿಗಿಂತ ಜಾಸ್ತಿ ದೇವರು ನನಗೆ ಮಾತಾಡ್ತಾ ಇರುವ ಆ ವಾಕ್ಯ ನನಗೆ ಬಲಪಡಿಸಿದ. ಇದು ಬೇರೆಯವರ ಮಾತು ಸ್ವಲ್ಪ ಇದು ಅವ್ರಿಗೆ ಆಚೆ ಈಚೆ ಆಗ್ತದೆ, ಆದರೆ ದೇವರ ವಾಕ್ಯದಲ್ಲಿ ಆಚೆ ಈಚೆ ಆಗುವುದಿಲ್ಲ ಅಂತ ಒಂದೊಂದು ಸಮಯದಲ್ಲಿ ದೇವರು ನನಗೆ ವಿಶ್ವಾಸದಲ್ಲಿ ಮುಂದೆ ನಡೆಸಿ. ನೀವು ರೆಗ್ಯುಲರ್ ಆಗಿ ಸಭೆಗೆ ನೀವು ರೆಗ್ಯುಲರ್ ಆಗಿ ಹೋಗ್ತೀರಾ? ಸಭೆಗೆ ಚರ್ಚೆ ವಾರದಲ್ಲಿ ಒಂದು 4 ಪ್ರಾರ್ಥನೆ ಇದೆ. ನಾನು ರೆಗ್ಯುಲರ್ ಆಗಿ ಪ್ರಾರ್ಥನೆಗೆ ಹೋಗ್ತಾ ಇದ್ದೇನೆ. ಎಷ್ಟೇ ಕಷ್ಟ ಬಂದರೂ ನಾನು ಒಂದು ಕೂಡ ಪ್ರಾರ್ಥನೆ ಮಿಸ್ ಮಾಡಲಿಲ್ಲ. ಅನಾಕಾರಣದಿಂದ ಎಲ್ಲಿಯಾದರೂ ರಸ್ತೆಯಲ್ಲಿ ಟ್ರಾಫಿಕ್ ಆಗಿ ಆದರೆ ಪ್ರಾರ್ಥನೆ ಇರುವ ಸಮಯ ನನಗೆ ಒಂದೇ ನನ್ನ ವಿಶ್ವಾಸ, ದೇವರು 2 ಇಲ್ಲ 3 ಜನ ಎಲ್ಲಿ ಒಟ್ಟಾಗ್ತಾರೆ ಅಲ್ಲಿ ದೇವರಿದ್ದಾರೆ. ದೇವರು ಯಾರ ಮುಖಾಂತರ ದೇವರು ಮಾತಾಡಲಿಕ್ಕೆ ಸಾಧ್ಯ. ಆ ವಾಕ್ಯ ಒಂದು ದಿವಸ ಸಿಕ್ಕಿದ್ದು, ಅದೇ ನನಗೆ ಲೈಫಿನಲ್ಲಿ ತೊಂದರೆಯಲ್ಲಿ ಸಹಾಯ ಕೊಟ್ಟ ಮಾತು ಇಷ್ಟ ತನಕ. ಈಗ ನೀವು ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡ್ತೀರಾ? ಕುಟುಂಬ ಪ್ರಾರ್ಥನೆ ನಾವು ಮಾಡ್ತೀವಿ, ಡೈಲಿ ಮಾಡ್ತೀರಿ. ನಿಮ್ಮ ಕುಟುಂಬ ಪ್ರಾರ್ಥನೆಗೆ ಹೆಚ್ಚಾಗಿ ಯಾವ ರೀತಿಯಲ್ಲಿ ದೇವರನ್ನ ಆರಾಧನೆ ಮಾಡ್ತೀರಿ? ಯಾವ ಹಾಡಿನ ಮೂಲಕ ಹಾಡ್ಬೋದು? ಒಂದು ಹಾಡನ್ನು ಹಾಡ್ಬೋದಾ ದೇವರಿಗೆ ಮಯಪಡಿಸುವಂಥ? ನಮಗೆ ಬಾಂಬೆಯಲ್ಲಿ ಇರುವುದಂತ ನಮಗೆ ಅಲ್ಲಿ ಕನ್ನಡ ಕಡಿಮೆ, ಹಿಂದಿಯಲ್ಲಿ ಕೂಡ ಹೇಳ್ಬೋದು. ಮಲಯಾಳಂ, ಇಂಗ್ಲೀಷ್, ಹಿಂದಿ ಇದೆ. ಯಾವುದರಲ್ಲಿ ಆದರೂ ಒಂದು ಹಾಡನ್ನು ಹಾಡ್ಬೋದಾ? ಹೌದು, ಒಂದು ಹಾಡನ್ನು ಹಾಡಿದೆ. ಓ ಜಯ ಜಯಕಾರ ಜಯ ಜಯಕಾರ करे, ओ जय जयकार जय जयकार करे, ओही हमारा राजा राजा दुख संकट से बचाता बचाता
हम पर अपनी करुणा करता और करता उपकार, क्यों ना उस पर तन मन हारे दे अपना अधिकार। हो जय जयकार, जय जयकार करे, स्वर्ग उसका सिंहासन सिंहासन, पृथ्वी बनी है आसन आसन, आकाश उसकी महिमा बताए, हस्तकला को दिखाए, सारी सृष्टि उसकी रचना, उसका ही है प्रताप। ओ जय जयकार, जय जयकार करे, ओ जय जयकार, जय जयकार करे, जिसको उस पर भरोसा भरोसा, वह तो कभी न गिरेगा गिरेगा। चाहे बीमारी चाहे गरीबी चाहे हो आकाश, सब संकट से सब कष्टों से हो जाएगा पार। हो जय जयकार, जय जयकार करे, हो जय जयकार, जय जयकार करे। ರೋಷನ್ನ ನಾವು ಮಧ್ಯದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ನಿಮ್ಮ ಉತ್ತಮವಾದ ಸಾಕ್ಷಿಯನ್ನು ಕೊಟ್ಟಿದ್ದೀರಿ, ಸಂತೋಷದ ಕುಟುಂಬ ಸಾಕ್ಷಿ. ಖಂಡಿತವಾಗಿ ನೀವು ಅನೇಕ ಜನರಿಗೆ, ಸಭೆಯಲ್ಲಾಗಲಿ ಹೊರಗಾಗಲಿ ಅನೇಕ ಜನರಿಗೆ ನೀವು ಬೆಳಕಾಗಿದ್ದೀರಿ. ಯೇಸು ಸ್ವಾಮಿ ಒಂದು ಮಾತನ್ನು ಹೇಳಿದ್ದಾನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನಂತ. ಇನ್ನೊಂದು ಮಾತಿನಲ್ಲಿ ಹೇಳಿದ್ದಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಖಂಡಿತವಾಗಿ ನೀವು ಯೇಸು ಕ್ರಿಸ್ತನಲ್ಲಿ ಲೋಕಕ್ಕೆ ಬೆಳಕಾಗಿ ಕುಟುಂಬವಾಗಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಅನೇಕ ವರ್ಷಗಳ ಕಾಲ ನಿಮ್ಮ ದಾಂಪತ್ಯವನ್ನು ದೇವರು ಆಶೀರ್ವಾದ ಮಾಡಿ ದೀರ್ಘಾಶಿ ಕೊಟ್ಟು ನಿಮಗೆ ತೃಪ್ತಿಪಡಿಸಲಿ. ದೇವ್ರ ವಾಕ್ಯ ಹೇಳ್ತಿದ್ದೆ, ಮಕ್ಕಳ ಕಾಣುವನ್ನಾಗುವಂಥ ಆ ಭಾಗ್ಯ ನಿಮಗೆ ಕೊಡಲಿ. ಮತ್ತು ಅನೇಕರಿಗೆ ನೀವು ಸಾಕ್ಷಿಯಾದ ಜೀವಿತ ಜೀವಿಸಿ ಅನೇಕರಿಗೆ ದೇವರ ಕಡೆ ನಡೆಸುವಂಥ ಒಂದು ಸಾಧನವಾಗಿ ದೇವರನ್ನು ಮಾಡಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ನಿಮ್ಮ ಮಕ್ಕಳನ್ನು ಕೂಡ ದೇವರ ಆಶೀರ್ವಾದ ಮಾಡಲಿ, ಅವರ ಭವಿಷ್ಯವನ್ನು ಕೂಡ ದೇವರ ಆಶೀರ್ವಾದ ಮಾಡಲಿ. ಖಂಡಿತವಾಗಿ ಆಸರೆ ಟಿವಿಯಲ್ಲಿ ಬಂದು ಈ ಸಂತೋಷದ ಕುಟುಂಬದಲ್ಲಿ ನೀವು ಬಂದು ಪಾಲು ತೆಗೆದುಕೊಂಡಿದ್ದೀರಿ. ಅನೇಕರು ನಿಮ್ಮ ಸಾಕ್ಷಿಯನ್ನು ನೋಡ್ತಾ ಇದ್ದಾರೆ, ನೀವು ಹೇಳುವಂಥ ಸಾಕ್ಷಿ ನಿಮ್ಮ ಜೀವಿತ ನೋಡ್ತಾ ಇದ್ದಾರೆ. ಇದೇವಾಗಿದೆ ಸಂತೋಷದ ಕುಟುಂಬ. ಕ್ರಿಸ್ತನಲ್ಲಿ ಬಂದ ನಂತರ, ಯೇಸು ಕ್ರಿಸ್ತನಲ್ಲಿ ಬಂದ ನಂತರ ಜೀವಿಸುವುದೇ ಒಂದು ಉತ್ತಮವಾದ ಕುಟುಂಬ, ಅದು ಸಂತೋಷದ ಕುಟುಂಬವಾಗಿದೆ. ಆ ಕುಟುಂಬ ನೀವಾಗಿದ್ದೀರಿ. ನೀವು ದೇವರ ಹೇರಳವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಸರೆಯಲ್ಲಿ ಬಂದು ನಿಮ್ಮ ಸಾಕ್ಷಿ ಕೊಟ್ಟಿದ್ದಕ್ಕಾಗಿ ನಿಮಗೆ ತಿರುಗಾ ವಂದನೆ ಹೇಳ್ತಾ ಇದ್ದೇನೆ. ಪ್ರಿಯ ಆಸರೆ ಟಿ ವೀಕ್ಷಕರೇ, ಇವತ್ತು ನಮ್ಮ ಮಧ್ಯದಲ್ಲಿ ಈ ಆಸರೆ ಟಿವಿಯಲ್ಲಿ ಬಂದು ತಮ್ಮ ಸಾಕ್ಷಿ ಕೊಡುವಂಥ ಸಹೋದರ ರಮೇಶ್ ಬಿ ಶೆಟ್ಟಿ ಹಾಗೂ ಸಹೋದರಿ ಗ್ರೇಸಿ ಶೆಟ್ಟಿ, ಇವರು ಮೂಲತಃ ಉಡುಪಿ ಜಿಲ್ಲೆಯ ಬೆಳ್ಳೆಯವರು. ಈಗ ಮುಂಬೈಯಲ್ಲಿ ನೆಲೆಸಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗಾಗಿ, ಇವರ ಕುಟುಂಬಕ್ಕಾಗಿ, ಇವರು ಮಾಡುವಂಥ ಕರ್ತನ ಸೇವೆಗಾಗಿ ಕೂಡ ನೀವು ಪ್ರಾರ್ಥನೆ ಮಾಡಿರಿ. ದೇವರು ಇವರನ್ನು ಆಶೀರ್ವಾದ ಮಾಡೋದಕ್ಕಾಗಿ, ಅನೇಕ ಜನರ ಮುಂದೆ ಇವರು ಸಾಕ್ಷಿಯಾಗಿ ನಿಲ್ಲುವುದಕ್ಕಾಗಿ, ಇನ್ನೂ ಕೂಡ ದೇವರನ್ನು ಬಲಪಡಿಸೋದಕ್ಕಾಗಿ ಇವರಿಗೆ ಪ್ರಾರ್ಥನೆ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಪ್ರಿಯರೇ, ಈ ತನಕ ಈ ಸಂತೋಷದ ಕುಟುಂಬ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ನಿಮ್ಮನ್ನು ಕೂಡ ದೇವರ ಆಶೀರ್ವಾದ ಮಾಡಲಿ. ನಿಮ್ಮ ಜೀವಿತದಲ್ಲಿ ಕೂಡ ಯಾವುದಾದ್ರೂ ಸಮಸ್ಯೆಗಳು, ಇಕ್ಕಟ್ಟುಗಳು, ಕಷ್ಟಗಳಿರೋದಾದರೆ ನೀವು ಕೂಡ ಕರ್ತನಾದ ಯೇಸು ಸ್ವಾಮಿಯನ್ನು ಕಂಡುಕೊಂಡು ನಿಮ್ಮ ಜೀವಿತವನ್ನು ಕೂಡ ಸಂತೋಷಪಡಿಸಿಕೊಳ್ಳಬಹುದಂತ ಈ ಆಸರೆ ಟಿವಿ ಮೂಲಕ ನಿಮಗೆ ಕೂಡ ನಾವು ಸಂದೇಶ ಕೊಡ್ತಾ ಇದ್ದೇವೆ. ಈ ವಾಹಿನಿಯನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಒಂದು ಹೇಳ್ತಾ ಇದ್ದೇವೆ. ತಿರುಗಿ ಇನ್ನೊಂದು ಸಂತೋಷದ ಕುಟುಂಬ ಕಾರ್ಯಕ್ರಮ ಬರುವ ತನಕ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ. ವಂದನೆಗಳು.